ದಾಖಲೆಯರು ಹಾಗೂ ಟ್ರಸ್ಟಿ MPS ಚಾರಿಟೇಬಲ್ ಟ್ರಸ್ಟ್ ಇದರ ಟ್ರಸ್ಟಿಯಾಗಿರುವಂತಹ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಮೀನಾ, ಶಾಲಾ PTA ಪ್ರೆಸಿಡೆಂಟ್ ಶ್ರೀ ವಸಂತ್ ಕುಮಾರ್ ಮಯ್ಯ, ಶಾಲಾ MPT ಅಧ್ಯಕ್ಷ ಶ್ರೀಮತಿ ರಮಲಾ ತಿಂಬರ, ಅದೇ ರೀತಿ ಕುಬಣೂರು ವಾರ್ಡ್ನ ಸದಸ್ಯರಾಗಿರುವ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಸಂಭ್ರಮದಲ್ಲಿ ಭಾಗಿಗಳಾಗುತ್ತಿರುವ ಇದೀಗ ಈ ನಮ್ಮ ಕಾರ್ಯಕ್ರಮಕ್ಕೆ ಅಶೋಕ್ ಕುಮಾರ್ ಹೊಳ್ಳ ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಈ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಭಾಗಿಗಳಾಗುತ್ತಿರುವ ಎಲ್ಲ ಅತಿಥಿ ಗಣ್ಯರನ್ನು, ರಕ್ಷಕರನ್ನು, ಹಳೆ ವಿದ್ಯಾರ್ಥಿಗಳು, ಊರವರು, ಹಿತೈಷಿಗಳು ಹಾಗೂ ವಿದ್ಯಾರ್ಥಿ ವೃಂದದವರನ್ನು ಸ್ವಾಗತ ಗೀತೆಯೊಂದಿಗೆ ವಿಶೇಷವಾಗಿ ಸ್ವಾಗತವನ್ನು ನೀಡುತ್ತಿದ್ದೇವೆ. ಹಾಡುವವರು ಶಾಲಾ ಅಧ್ಯಾಪಕ ಹಾಗೂ ಅಧ್ಯಾಪಕೇತರ ವೃಂದ. ಗೀತೆಯ ರಚನೆ ಶ್ರೀಮತಿ ಮೀರಾ ಆಳ್ವ, ರಾಗ ಸಂಯೋಜನೆ ಹರಿದಾಸ್ ಕೆ, ಸಂಗೀತ ಸಂಯೋಜನೆ ನಾಗಾರ್ಜುನ ಪ್ರತಾಪ್ ನಗರ. ಸ್ವಾಗತ ಶ್ರೀರಾಮ ಶಾಲಾ ವರ್ಧಂತಿಗೆ ಸ್ವಾಗತ, ನಮ್ಮೂರ ಕುಬಣೂರಿಗೆ ಸ್ವಾಗತ, ಬಾಲ ಬಾಲೆಯರ ಹಬ್ಬಕ್ಕೆ ಸ್ವಾಗತ, ಶಾರದಾ ಕಲಾಲಯಕ್ಕೆ ಸ್ವಾಗತ, ಶಾರದಾ ಕಲಾಲಯಕ್ಕೆ ಸ್ವಾಗತ. ಶಾಲೆಯಿದು ರಮಣೀಯ ಸುವರ್ಣಗಿರಿ ತಡದಲ್ಲಿ, ಹಿಂದೂ ಮುಸ್ಲಿಂ ಬಾಂಧವರ ಐಕ್ಯತೆಯ ದೊಡದಲ್ಲಿ, ಹಳ್ಳಿ ಜನರ ಸಂಸ್ಕೃತಿಯ ದೀವಟಿಕೆಯ ಬೆಳಕಿನಲ್ಲಿ
ಸ್ಫಟಿಕೆಯ ಬೆಳಗಿನಲ್ಲಿ ಕಿರಿಯ ಫಕೀರ ಶೆಟ್ಟಿಯವರ ದಿವ್ಯಮಯ ಹಸ್ತದಲ್ಲಿ ಕಿರಿಯ ಫಕೀರ ಶೆಟ್ಟಿಯವರ ದಿವ್ಯಮಯ ಹಸ್ತದಲ್ಲಿ ಮೂಡಿ ಬಂದಿದೆ ಎದ್ದು ಬಂದಿದೆ ತಲೆ ಎತ್ತಿ ನಿಂತಿದೆ ಮೂಡಿ ಬಂದಿದೆ ಎದ್ದು ಬಂದಿದೆ ತಲೆ ಎತ್ತಿ ನಿಂತಿದೆ ಸ್ವಾಗತ ಸ್ವಾಗತ ಹೃದಯದ ಸ್ವಾಗತ ಸುಸ್ವಾಗತ ಸ್ವಾಗತ 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 ಹೃದಯದ ಸ್ವಾಗತ ಸುಸ್ವಾಗತ. ಸಡಗರ ಸಂಭ್ರಮದಲ್ಲಿ ಭಾಗಿಗಳಾಗುತ್ತಿರುವ ಈ ಸುಸಂದರ್ಭ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಮಕ್ಕಳಿಗೆ ಛದ್ಮವೇಷ ಸ್ಪರ್ಧೆ ಹಾಗೂ ಮಾತೆಯರಿಗಾಗಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿಕೊಂಡು ಬಹುಮಾನಗಳನ್ನು ಇವಾಗಲೇ ವಿತರಿಸಿರುತ್ತೇವೆ. ಇಂದು ಕೂಡ ಆಸಕ್ತಿ ಇರುವ ಪ್ರತಿಯೊಂದು ಮಗು ಕೂಡ ಈ ವೇದಿಕೆಯನ್ನು ಬಳಸಿಕೊಳ್ಳುವ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುತ್ತೇವೆ ಎಂದು ಹೇಳುವುದಕ್ಕೆ ಹೆಮ್ಮೆ ಅನಿಸುತ್ತಿದೆ. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಿರುವಂತಹ ಮಕ್ಕಳು ವೇದಿಕೆಗೆ ಬರಬೇಕು. ಬಾಳಿ ಬೆಳಗಲಿ ಸತತ ನಮ್ಮ ಕುಬಣೂರ್ ಶಾಲೆ, ತಾಳಿ ಯಶವನು ಭುವನದಲ್ಲಿ ಸರ್ವಕಾಲದಲ್ಲಿ. ಬಾಳಿ ಬೆಳಗಲಿ ಸತತ ನಮ್ಮ ಕುಬಣೂರ್ ಶಾಲೆ, ತಾಳಿ ಯಶವನು ಭುವನದಲ್ಲಿ ಸರ್ವಕಾಲದಲ್ಲಿ. ದಿನ ದಿನಕ್ಕೆ ಪ್ರಗತಿ ಪಥದಲ್ಲಿ ನಡೆಸು ಸರ್ವದಾ, ಜನಗಣಗಳ ಅಭಿಮಾನ ತಾಳುವಂತೆ. ವಿದ್ಯಾ ವಿಹಾರ ಸುವಿಲಾಸ ಸುಂದರ ಕಲಾ, ತೇಜೋ ವಿರಾಜಮಾನಿತವಾಗಲಿ. ಬಾಳಿ ಬೆಳಗಲಿ ಸತತ ನಮ್ಮ ಕುಬಣೂರ್ ಶಾಲೆ, ತಾಳಿ ಯಶವನು ಭುವನದಲ್ಲಿ ಸರ್ವಕಾಲದಲ್ಲಿ. ಬಾಲ ಬಾಲೆಯರೆಂಬ ಲೀಲೆಯನ್ನು ಲಾಲಿಸುತ್ತ ಪಾಲಿಸೈ ಸರ್ವಶಕ್ತನೆ ನೀಡಿ ವರವ. ಭವ್ಯ ಭಾರತದ ಸಪ್ರಜೆಯಾಗುವಂತೆಮ್ಮ ದಿವ್ಯ ವರವಿತ್ತು ಸಲಹೈ ಪ್ರೇಮಮಯನೇ. ಬಾಳಿ ಬೆಳಗಲಿ ಸತತ ನಮ್ಮ ಕುಬಣೂರ್ ಶಾಲೆ, ತಾಳಿ ಯಶವನು ಭುವನದಲ್ಲಿ ಸರ್ವಕಾಲದಲ್ಲಿ. Now I request Srimati Mokshada B. Shetty, School Manager, to introduce our honored guest and dignitary on the dais. ಶ್ರೀ ಗುರುಭ್ಯೋ ನಮಃ. ವಿದ್ಯಾದಿ ದೇವತೆಯಾದ ಶಾರದಾ ಮಾತೆಯನ್ನು ವಂದಿಸುತ್ತಾ, ಶಾಲಾ ಸಂಸ್ಥಾಪಕರಾದ ನನ್ನ ಮಾವನವರಾದ ಮೀನಾರು ದಿವಂಗತ ಫಕೀರ ಶೆಟ್ಟಿ ಅವರನ್ನು ಸ್ಮರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ಸಭಾ ಸಭಿಕರೇ, ನಮಗೆಲ್ಲರಿಗೂ ಇವತ್ತು ಬಹಳ ವಿಜೃಂಭಣೆಯ ದಿನವಾಗಿದೆ. ಪ್ರತಿ ವರ್ಷ ನಿಮ್ಮೆಲ್ಲರ ಸಹಕಾರದಿಂದ ವಾರ್ಷಿಕೋತ್ಸವವನ್ನು ಬಹಳ ಸಂತೋಷದಿಂದ ಆಚರಿಸುತ್ತಿದ್ದೇವೆ. ಈ ಬಾರಿ ವಿಭಿನ್ನವಾಗಿ ನಗುವಿನ ಹಬ್ಬ ಎಂಬುದಾಗಿ ಆಚರಿಸುತ್ತಾ ಇದ್ದೇವೆ. ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಗೋಲ್ಡನ್ ಅಬ್ದುಲ್ ರಹಮಾನ್ ಅವರು ನಮ್ಮೀ ಕಾರ್ಯಕ್ರಮದ ಉದ್ಘಾಟನೆ ಮಾಡಲು ಒಪ್ಪಿರುವರು. ಆದರೆ ತುರ್ತು ಕಾರ್ಯದ ನಿಮಿತ್ತ ಭಾಗವಹಿಸಲಿರುವುದರಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರಲು ಅನಾನುಕೂಲವಾಯಿತು. ನಮ್ಮೀ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಮಂಗಲ್ಪಾಡಿ ಪಂಚಾಯತಿಗೆ ಒಳಪಟ್ಟ 24 ವಾರ್ಡುಗಳಲ್ಲಿ 15ರಷ್ಟು ವಾರ್ಡುಗಳಿಂದ ವಿದ್ಯಾರ್ಜನೆಗೆ ಈ ವಿದ್ಯಾಲಯಕ್ಕೆ ಬರುತ್ತಿದ್ದಾರೆ. ಈ ಶುಭ ಕಾರ್ಯವನ್ನು ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀಮತಿ ಶಮೀಮಾ ಟೀಚರ್ ಉದ್ಘಾಟಿಸಲಿರುವರು. ಶ್ರೀಮತಿಯವರು ಮಂಗಲ್ಪಾಡಿ ಪಂಚಾಯತಿನ ಸದಸ್ಯರಾಗಿದ್ದುಕೊಂಡು ತದನಂತರ ಮಂಜೇಶ್ವರ ಬ್ಲಾಕ್ ಪಂಚಾಯತಿನ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಮಂಗಲ್ಪಾಡಿ ಪಂಚಾಯತಿನಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಕಳೆದ ಕೆಲವು ವರ್ಷಗಳಿಂದ ಜನಸೇವೆಯನ್ನು ಮಾಡುತ್ತಿರುವ ಎಲ್ಲರಿಗೂ ಪ್ರೀತಿಪಾತ್ರರಾದ ಶಮೀಮಾ ಟೀಚರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಶಮೀಲಾ ಟೀಚರ್ ಇವರಿಗೆ ಶಾಲೆಯ ಹಿರಿಯ ಅಧ್ಯಾಪಿಕೆಯಾದಂತಹ ಹೇಮಾ ಟೀಚರ್ ಅವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಕಂಡು ಗ್ರಾಮೀಣ ಪ್ರದೇಶದ ಏಳಿಗೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಗಲು ಇರುಳು ಎನ್ನದೆ ದುಡಿಯುತ್ತಿರುವ ಉತ್ಸಾಹಿ ನಾಯಕಿ ಶ್ರೀಮತಿ ಸಾಕ್ಷಿ ಶೆಟ್ಟಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಸಾಕ್ಷಿ ಶೆಟ್ಟಿ ಮೀನಾರ್ ಇವರಿಗೆ ಸ್ವಪ್ನ ಟೀಚರ್ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ರಕ್ಷಕರು ಪ್ರಸ್ತುತ ಈ ವರ್ಷ ರಕ್ಷಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಮುಂದಾಳು ಸಮಾಜ ಸೇವಕ ಮಂಗಲ್ಪಾಡಿ ಪಂಚಾಯತಿನ ಜನಪ್ರತಿನಿಧಿಯಾದ ನಮ್ಮವರೇ ಆದ ಶ್ರೀಯುತ ವಸಂತ್ ಕುಮಾರ್ ಮಯ್ಯ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತ ವಸಂತ್ ಮಯ್ಯ ತಿಂಬಾರ ಇವರಿಗೆ ಸತೀಶ್ ಸರ್ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮಂಗಲ್ಪಾಡಿ ಗ್ರಾಮ ಪಂಚಾಯತಿನ ಸದಸ್ಯರಾದ ಅಮಿತ್ ಕಲ್ಪನೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಮೀದ್ ಕಲ್ಪನೆ ಇವರಿಗೆ ಹರಿದಾಸ್ ಸರ್ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಶಾಲೆಯ ಅಭಿವೃದ್ಧಿ ಮತ್ತು ಕುಬನೂರು ಪ್ರದೇಶದ ಅಭಿವೃದ್ಧಿಗಾಗಿ ನಿರಂತರ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಶ್ರೀಯುತ MK ಅಶೋಕ್ ಕುಮಾರ್ ಹೊಳ್ಳ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಂಭ್ರಮದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತ ಅಶೋಕ್ ಕುಮಾರ್ ಹೊಳ್ಳ ಇವರಿಗೆ ದಯಾನಂದ ಸರ್ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗಿ ಮಾತೃಮಂಡಳಿ ಅಧ್ಯಕ್ಷೆಯಾದ ಶ್ರೀಮತಿ ರಮ್ಲಾ ತಿಂಬರ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ರಮ್ಲಾ ಇವರಿಗೆ ಶಾಲಾ ಮುಖ್ಯೋಪಾಧ್ಯಾಯಿನಿಯಾದಂತಹ ಮೀರಾ ಟೀಚರ್ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಮೀರಾವತಿ ಎಂ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. MPS ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟಿನ ಬಾಲಕೃಷ್ಣ ಶೆಟ್ಟಿ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಈ ಶಾಲೆಯ ಅಧ್ಯಾಪಕ ವೃಂದ, ನಿವೃತ್ತ ಅಧ್ಯಾಪಕರು, ಸ್ವಲ್ಪ ಸಮಯ ಇಲ್ಲಿ ಸೇವೆಗೈದು ಬೇರೆ ಶಾಲೆಯಲ್ಲಿ ದುಡಿಯುತ್ತಿರುವ ಅಧ್ಯಾಪಕರು, ಮಕ್ಕಳು, ಹಳೆ ವಿದ್ಯಾರ್ಥಿಗಳು, ರಕ್ಷಕರು, ಹಿತೈಷಿಗಳು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಕಾರ್ಯಕ್ರಮ ಪೂರ್ತಿ ನಮ್ಮೊಂದಿಗಿದ್ದು ನಗುವಿನ ಹಬ್ಬದಲ್ಲಿ ನಗುನಗುತ್ತಾ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಜೈ ಕುಬನೂರ್. ಧನ್ಯವಾದಗಳು ಶ್ರೀಮತಿ ಮೋಕ್ಷದಾ ಬಿ ಶೆಟ್ಟಿ ಹಾಗೂ ಸಹಕರಿಸಿದ ಎಲ್ಲ ಅಧ್ಯಾಪಕರಿಗೆ ಕೂಡ ಧನ್ಯವಾದಗಳು. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ ದೀಪೋಹರ ತುಮೇ ಪಾಪಂ ದೀಪಜ್ಯೋತಿ ನಮೋಸ್ತುತೆ. ದೀಪದಿಂದ ಹೊರಹೊಮ್ಮುವ ಬೆಳಕು ಕತ್ತಲೆ, ಅಜ್ಞಾನ ಮತ್ತು ದುಷ್ಟತನವನ್ನು ಹೋಗಲಾಡಿಸುತ್ತದೆ. ಜ್ಞಾನ ಅಥವಾ ಬುದ್ಧಿವಂತಿಕೆಯು ಸಂಪತ್ತಿನ ಶ್ರೇಷ್ಠ ರೂಪವಾಗಿರುವುದರಿಂದ ದೀಪದ ಬೆಳಕು ಸಮೃದ್ಧಿಯನ್ನು ತರುತ್ತದೆ. ಯಾವುದೇ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಆರಂಭಿಸುವುದು ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯ. ಅದೇ ಪ್ರಕಾರ ಮುಂದಕ್ಕೆ
ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಶಮಿನಾ ಟೀಚರ್ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಮಾತೆಯರನ್ನು ಕೇಳಿಕೊಳ್ತಾ ಇದ್ದೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಎಲ್ಲರೂ ಎದ್ದು ನಿಂತ್ಕೊಳ್ಬೇಕು. ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ. ಶ್ರೀ ಗುರುಭ್ಯೋ ನಮಃ. 2025-26ನೇ ಸಾಲಿನ ವರದಿ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ಸಭಾಸದರೇ, ನಮೇ ಕುಬಣೂರು ಶ್ರೀರಾಮಯ್ಯ ಪಿ ಶಾಲಾ 2025-26ನೇ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಹೆಮ್ಮೆ ಪಡುತ್ತೇನೆ. ಸ್ಥಾಪನೆ: ಈ ಶಾಲೆಯು ತಾರೀಕು 1/4/1945 ಒಡ್ಡಂಬೆಟ್ಟು ಗೊತ್ತು ದಿವಂಗತ ದುಗ್ಗುಶೆಟ್ರ ಮುಳಿಹುಲ್ಲಿನ ಕಟ್ಟಡದಲ್ಲಿ ಶಾಲಾ ಸಂಸ್ಥಾಪಕರಾದ ದಿವಂಗತ ಮೀನಾರು ಫಕೀರ ಶೆಟ್ಟಿಯವರಿಂದ ಸ್ಥಾಪಿಸಲ್ಪಟ್ಟಿತು. ಈ ಶಾಲೆಯು ಆರಂಭದಲ್ಲಿ ಕೇವಲ ಒಬ್ಬರು ಉಪಾಧ್ಯಾಯರಿಂದ ನಡೆಸಲ್ಪಡುವ ಪ್ರಾಥಮಿಕ ಶಾಲೆಯಾಯಿತು. ಮಕ್ಕಳ ಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳವಾದಂತೆ 1952ರಲ್ಲಿ ಅಪ್ಪರ್ ಪ್ರೈಮರಿ ಶಾಲೆಯಾಗಿ ಮಾರ್ಪಾಡಲು ಕಾರಣವಾಯಿತು. ಪ್ರಸ್ತುತ LKG UKG ಸೇರಿದಂತೆ 1ರಿಂದ 7ರವರೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ತರಗತಿಗಳು ನಡೆಸಲ್ಪಡುತ್ತವೆ. ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಕ್ರೀಡಾಕೂಟ, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, IT ಫೇರ್, ವೃತ್ತಿ ಪರಿಚಯ ಮೇಳ, ಕಲೋತ್ಸವಗಳಲ್ಲಿ ಭಾಗವಹಿಸಿ ಉತ್ತಮ ಸ್ಥಾನ ಗಳಿಸಿರುತ್ತಾರೆ ಮತ್ತು ಅತಿ ಹೆಚ್ಚು ವಿಭಾಗಗಳಲ್ಲಿ A ಗ್ರೇಡ್ ಪಡೆದಿರುತ್ತಾರೆ. ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಕಲೋತ್ಸವದಲ್ಲಿ 112 ಶಾಲೆಗಳ ಪೈಕಿ LP ಜನರಲ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಿದ್ದಲ್ಲದೆ UP ಜನರಲ್ ವಿಭಾಗದಲ್ಲೂ ಅತಿ ಹೆಚ್ಚು ಅಂಕ ಗಳಿಸಿರುತ್ತೇವೆ ಎಂಬುದಾಗಿ ಹೇಳಲು ಅತೀವ ಸಂತೋಷವಾಗುತ್ತದೆ. 2024-25ನೇ ಸಾಲಿನಲ್ಲಿ ಜರುಗಿದ ನವೋದಯ ಪರೀಕ್ಷೆಯಲ್ಲಿ ಕೃತಿ ಶೆಟ್ಟಿ ಮತ್ತು ಸಾನ್ವಿ MR, ಹಾಗೆಯೇ USS ಪರೀಕ್ಷೆಯಲ್ಲಿ ತನ್ವಿತ್ ಶೆಟ್ಟಿ, ಚಿನ್ಮಯಿ ಹಾಗೂ ವಿವೇಕ್ ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿರುತ್ತಾರೆ. ಶಾಲೆಯಲ್ಲಿ ಒಬ್ಬರು ಮುಖ್ಯೋಪಾಧ್ಯಾಯರು, 18 ಮಂದಿ ಅಧ್ಯಾಪಕರು, 2 ತಾತ್ಕಾಲಿಕ ಅಧ್ಯಾಪಕರು, 1 ಮಲಯಾಳ ಅಧ್ಯಾಪಕರು, 3 ಪ್ರೀ ಪ್ರೈಮರಿ ಅಧ್ಯಾಪಿಕೆಯರು, 1 ಅಧ್ಯಾಪಕೇತರ ಸಿಬ್ಬಂದಿ ಹಾಗೂ ಬಿಸಿಯೂಟ ತಯಾರಿಯಲ್ಲಿ 2 ಮತ್ತು 1 ಆಯಾ ಹೀಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ. ಮಕ್ಕಳ ಸಂಖ್ಯೆ: ಈ ವರ್ಷದಲ್ಲಿ 258 ಹುಡುಗರು, 253 ಹುಡುಗಿಯರು ಸೇರಿ 511 ಮಕ್ಕಳು ವಿದ್ಯಾರ್ಜನೆಗೈಯುತ್ತಿದ್ದಾರೆ. ರಕ್ಷಕ ಶಿಕ್ಷಕ ಸಂಘ ಮತ್ತು ಮಾತೃಮಂಡಳಿ: ನಮ್ಮ ಈ ಶಾಲೆಯ ರಕ್ಷಕ ಶಿಕ್ಷಕ ಸಂಘವು ಅಧ್ಯಕ್ಷರಾಗಿ ಶ್ರೀ ವಸಂತಕುಮಾರ್ ಮಯ್ಯ ಹಾಗೆ ರಮ್ಲಾ ತಿಂಬರ ಇವರು ಮಾತೃಮಂಡಳಿ ಅಧ್ಯಕ್ಷೆಯಾಗಿರುತ್ತಾರೆ. ಶಾಲಾ ಕಾರ್ಯಕಾರಿ ಸಮಿತಿಯ ಸಹಕಾರದ ಮೇರೆಗೆ ಶಾಲಾ ಅಭಿವೃದ್ಧಿ ಮಂಡಳಿಯು ತಮ್ಮ ಬೆಂಬಲ ಮತ್ತು ಸಹಕಾರ ನೀಡುತ್ತಾ ಬಂದಿರುವುದು ಗಮನಾರ್ಹ. ಸ್ಕೌಟ್ ಮತ್ತು ಗೈಡ್ ತಂಡದಲ್ಲಿ 20 ಮಂದಿ ಸ್ಕೌಟ್ಸ್ ಹಾಗೂ 29 ಮಂದಿ ಗೈಡ್ಸ್ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು 4 ಮಂದಿ ಸ್ಕೌಟ್ಸ್ ಹಾಗೂ 14 ಮಂದಿ ಗೈಡ್ಸ್ ಈ ವರ್ಷ ಜರುಗಿದ ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಕೇರಳ ಸ್ಟೇಟ್ ಭಾರತ್ ಆ್ಯಂಡ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಪೆಟ್ರೋಲ್ ಲೀಡರ್ಸ್ ಟ್ರೈನಿಂಗ್ ಕ್ಯಾಂಪ್ ಇದರಲ್ಲಿ ಧರ್ಮತಡ್ಕ ಶಾಲೆಯಲ್ಲಿ 3 ದಿನದ ಶಿಬಿರದಲ್ಲಿ ಪಾಲ್ಗೊಂಡು ಅವಕಾಶದ ಸದುಪಯೋಗ ಪಡೆದುಕೊಂಡಿದ್ದಾರೆ. ಶಾಲಾ ಪ್ರವೇಶೋತ್ಸವದಿಂದ ಮೊದಲುಗೊಂಡು ವಿಶ್ವ ಪರಿಸರ ದಿನಾಚರಣೆ, ಬಾಲಕಾರ್ಮಿಕ ವಿರೋಧಿ ದಿನ ಮುಂತಾದ ಹಲವಾರು ದಿನಾಚರಣೆಗಳನ್ನು ಅಧ್ಯಾಪಕ ವೃಂದ ಮಕ್ಕಳ ಸಹಭಾಗಿತ್ವದೊಂದಿಗೆ ಅತ್ಯಂತ ಮಹತ್ವಪೂರ್ಣವಾಗಿ ಆಚರಿಸುತ್ತಾ ಬರುತ್ತಿದ್ದೇವೆ. ಅಲ್ಲದೆ ಸೋಮವಾರ ಕನ್ನಡದಲ್ಲಿ, ಮಂಗಳವಾರ ಇಂಗ್ಲಿಷ್ನಲ್ಲಿ, ಬುಧವಾರ ಹಿಂದಿ, ಗುರುವಾರ ಸಂಸ್ಕೃತ, ಶುಕ್ರವಾರ ಉರ್ದು, ಶನಿವಾರ ಶಾಲಾ ದಿನಗಳಲ್ಲಿ ಮಲಯಾಳ, ಪ್ರತಿ ವಾರ ಇದೇ ಕ್ರಮದಲ್ಲಿ ವಿವಿಧ ಭಾಷೆಗಳಲ್ಲಿ ಶಾಲಾ ಅಸೆಂಬ್ಲಿಯೊಂದಿಗೆ ಮಕ್ಕಳ ಹಾಗೂ ಅಧ್ಯಾಪಕರ ಹುಟ್ಟುಹಬ್ಬ ಆಚರಣೆಯನ್ನು ಶಾಲೆಗೆ ಪುಸ್ತಕ ನೀಡುವ ಇಲ್ಲವೇ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಸಂಬಂಧಿತ ವಸ್ತುಗಳನ್ನು ಉಡುಗೊರೆಯಾಗಿ ನೀಡುವುದರ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ. ಶಾಲಾ ಪಾರ್ಲಿಮೆಂಟ್ ಶಾಲಾ ನಾಯಕ ಆದಿತ್ಯ ಅರ್ಜುನ್ 7C ಇವರ ನೇತೃತ್ವದಲ್ಲಿ ಅಧ್ಯಾಪಕ ವೃಂದದ ಸಹಕಾರದೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ಶಾಲೆಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದೆ. ನಮ್ಮ ಶಾಲೆಯು ಪ್ಲಾಸ್ಟಿಕ್ ಫ್ರೀ ಕ್ಯಾಂಪಸ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂಬುದು ಕೂಡ ಹೆಮ್ಮೆಯ ವಿಷಯ. ಶಾಲಾ ಪಠ್ಯೇತರ ಚಟುವಟಿಕೆಗಳನ್ನು ಮೀರಿ ಯಕ್ಷಗಾನ, ಭರತನಾಟ್ಯ ಹಾಗೂ ಕರಾಟೆ ತರಗತಿಗಳನ್ನು
ಪ್ರತಿ ವಾರ ಹೆತ್ತವರ ಕೋರಿಕೆಯ ಮೇರೆಗೆ ನಡೆಸಲು ನಾವು ಸಹಕಾರ ನೀಡುತ್ತಾ ಬಂದಿದ್ದೇವೆ. ವಿಶಿಷ್ಟ ನುರಿತ ಸಂಪನ್ಮೂಲ ವ್ಯಕ್ತಿಗಳು ಬಂದು ತರಗತಿಗಳನ್ನು ನಡೆಸಿಕೊಡುತ್ತಿದ್ದಾರೆ. ಯಕ್ಷಗಾನದಲ್ಲಿ ರಾಮಸಾಲಿಯನ್ ಮಂಗಲ್ಪಾಡೆ, ಭರತನಾಟ್ಯ ವಿದುಷಿ ಭವ್ಯಶ್ರೀ ತನುಜಾಕ್ಷ ಆಚಾರ್ಯ ಪುತ್ತಿಗೆ, ಕರಾಟೆಯಲ್ಲಿ ಸದಾನಂದನ್ ಇಂತಹ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಗೌರವಾನ್ವಿತರು ಈ ತರಗತಿಯನ್ನು ನಡೆಸಿಕೊಡುತ್ತಾ ಇದ್ದಾರೆ. ಸುಮಾರು 200ಕ್ಕೂ ಮಿಕ್ಕಿ ವಿದ್ಯಾರ್ಥಿನಿಯರು ವಿವಿಧ ವಿಭಾಗಗಳಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಹಾಗೂ ಕಲಿಕೆಯನ್ನು ನಮ್ಮ ಶಾಲೆಗೆ ಸೀಮಿತಗೊಳಿಸದೆ ಮುಂದುವರಿಸುತ್ತಿದ್ದಾರೆ ಎಂದು ತಿಳಿಸಲು ಅಭಿಮಾನ ಪಡುತ್ತೇವೆ. ಶಾಲಾ ಅಸೆಂಬ್ಲಿ ಹಾಲ್ ಸುಸಜ್ಜಿತವಾದ ಪರ್ಮನೆಂಟ್ ಶೀಟ್ ವ್ಯವಸ್ಥೆಯನ್ನು ಹೊಂದಿದ್ದು ಶಾಲಾ ವಠಾರದ ಅಗತ್ಯದ ಬಹುತೇಕ ಭಾಗಿ ಇಂಟರ್ಲಾಕ್ ವ್ಯವಸ್ಥೆಯಿಂದ ಅನುಯೋಜ್ಯವಾಗಿದೆ. ಅಲ್ಲದೆ ವಿಶಾಲವಾದ ಆಟದ ಮೈದಾನವು ಸುರಕ್ಷಿತವಾದ ಆವರಣ ಗೋಡೆಯನ್ನು ಕೂಡ ಹೊಂದಿದ್ದು ಮಕ್ಕಳಿಗೆ ಆಟವಾಡಲು ಸಮರ್ಪಕವಾಗಿದೆ. ಫೆಸ್ಟಿವಲ್ ಆಫ್ ಸ್ಮೈಲ್ಸ್ನ ಅಂಗವಾಗಿ ಮಕ್ಕಳಿಗಾಗಿ ಛದ್ಮವೇಷ ಸ್ಪರ್ಧೆ, ತಾಯಂದಿರಿಗಾಗಿ ವಿವಿಧ ಸ್ಪರ್ಧೆಗಳು ಹಾಗೆ ವಿಜೇತರನ್ನು ಅಭಿನಂದಿಸುವ ಪ್ರತ್ಯೇಕ ಕಾರ್ಯಕ್ರಮವು ಕೂಡ ನಮ್ಮ ಹಿರಿಮೆಗಳಲ್ಲೂ ಒಂದಾಗಿದೆ. ನಮ್ಮ ಈ ಶಾಲೆಯಲ್ಲಿ ಪ್ರತಿ ವರ್ಷ ಸುಮಾರು 75 ಮಂದಿ ವಿದ್ಯಾರ್ಥಿಗಳು 7ನೇ ತರಗತಿ ತೇರ್ಗಡೆ ಹೊಂದಿದರೂ ಹೈಸ್ಕೂಲಿನ ಸರಿಯಾದ ಸೌಕರ್ಯ ಇಲ್ಲದೆ ಇರುವುದರಿಂದ ಹೆಚ್ಚಿನ ಮಕ್ಕಳು ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ದೂರದ ಶಾಲೆಗಳಲ್ಲಿ ಮುಂದುವರಿಸುತ್ತಿದ್ದಾರೆ. ಈ ಶಾಲೆಯು ಹೈಸ್ಕೂಲಾಗಿ ಪರಿವರ್ತನೆಯಾಗಲು ಮೇಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಕುರಿತು ಎಲ್ಲರೂ ಪ್ರಯತ್ನಿಸಬೇಕಾಗಿ ವಿನಂತಿ. ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲು ಸಹಕರಿಸುತ್ತಿರುವ ಶಾಲಾ ಮ್ಯಾನೇಜರ್, ಅಧ್ಯಾಪಕ ವೃಂದ, PTA, MPTA, SSG, ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್, ಸ್ಟೂಡೆಂಟ್ಸ್ ಹಾಗೂ ಊರ ಪರವೂರ ವಿದ್ಯಾಭಿಮಾನಿಗಳು, ವಿದೇಶಿಗಳು ಹಾಗೂ ವಾರ್ಷಿಕೋತ್ಸವಕ್ಕೆ ಪ್ರೀತಿಯಿಂದ ಜಿತ್ತೈಸಿದ ಅತಿಥಿ ಅಭ್ಯಾಗತರಿಗೂ, ಗುರು ಹಿರಿಯರಿಗೂ, ನಿವೃತ್ತ ಶಿಕ್ಷಕ ವೃಂದದವರಿಗೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವರದಿಯನ್ನು ನಿಮ್ಮ ಮುಂದಿಡುತ್ತೇನೆ. ಜೈ ಶ್ರೀರಾಮ್. ಮೀರಾ ಟೀಚರ್ ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ವರ್ಧಂತ್ಯುತ್ಸವಕ್ಕೆ ಶುಭ ಚಾಲನೆಯನ್ನು ನೀಡಿದ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಶಮೀನಾ ಟೀಚರ್ ಇವರು ಉದ್ಘಾಟಕರ ಮಾತನ್ನು ಆಡಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಂದನೆಗಳು. ವೇದಿಕೆಯಲ್ಲಿರುವ ಮುಖ್ಯ ಉಪಾಧ್ಯಾಯರೇ, ಗಣ್ಯ ವ್ಯಕ್ತಿಗಳೇ, ನನ್ನ ಸಹಪಾಠಿಯಾದ ಈ ವಾರ್ಡ್ ಮೆಂಬರ್ ಶ್ರೀಮತಿ ಸಾಕ್ಷಿ ಅವರೇ ಹಾಗೂ ಶ್ರೀಮಾನ್ ಹಮೀದ್ ಹಾಜಿ ಅವರೇ, ನಮ್ಮ ಸೀನಿಯರ್ ಮೋಸ್ಟ್ ಅಗ್ರಿಕಲ್ಚರಿಸ್ಟ್ ಫಾರ್ಮರ್ ಆಗಿ ಶ್ರೀ ಅಶೋಕ್ ಕುಮಾರ್ ಹೊಳ್ಳವರೇ ಹಾಗೂ ವಸಂತ ಮಯ್ಯವರೇ, ಮದರ್ PTA ಅವರೇ ಹಾಗೂ ವಿಶಿಷ್ಟ ವ್ಯಕ್ತಿಗಳೇ ಹಾಗೂ ನನ್ನ ಮುಂದೆ ಇರುವ ಪೋಷಕರೇ, ಶಿಕ್ಷಕರೇ, ಆತ್ಮೀಯರೇ, ವಿದ್ಯಾರ್ಥಿಗಳೇ, it is my pleasure to stand before you on this occasion of Festival of Smiles. ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಈ ಫೆಸ್ಟಿವಲ್ ಆಫ್ ಸ್ಮೈಲ್ಸ್ ಅಂತ ಈ ದಿನದಂದು ನಮ್ಮನ್ನು ಸ್ವಾಗತಿಸಿದ್ದಾರೆ ಹಾಗೂ ಪ್ರಾರ್ಥನೆಯಲ್ಲಿ ಕುಬ್ಬನೂರು ಶಾಲೆ ಬೆಳಗಳಿ ಅಂತ. ನಿಜವಾಗಿಯೂ ಈ ಪ್ರಾರ್ಥನೆಯು ದೇವರು ಮೆಚ್ಚುವರು. ಕುಬ್ಬನೂರು ಶಾಲೆ ಅಂತ ತುಂಬ ಒಳಗಿನ ಪ್ರದೇಶದಲ್ಲಿ ನಾನು ಕಾಣುವುದಾದರೆ ಮಂಗಲ್ಪಾಡಿ ಗ್ರಾಮ ಪಂಚಾಯತಿಯಲ್ಲಿರುವ ಶಾಲೆಯಲ್ಲಿ ಇಷ್ಟು ಮಕ್ಕಳು LP, UP ಹಾಗೂ LKG, UKG ಮಕ್ಕಳು ಒಟ್ಟುಗೂಡಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತೇವೆ. ಆಟ, ಓಟ, ಕಲಿ, ನಲಿ ಅಂತ ಇದೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ. ರಿಪೋರ್ಟಲ್ಲಿ ಮುಖ್ಯ ಉಪಾಧ್ಯಾಯರು ಮೀರಾ ಮ್ಯಾಮ್ ಅವರು ಓದಿದ್ದಾರೆ. ಎಷ್ಟೆಲ್ಲ ಈ ಅಕಾಡೆಮಿಕ್ ವರ್ಷದಲ್ಲಿ ನೀವು ಪ್ರೈಸನ್ನು ಗಳಿಸಿದ್ದೀರಾ. ಪಾರ್ಟಿಸಿಪೇಷನ್ ಇದ್ದೇ ಇರ್ತದೆ, ಕಾಂಪಿಟಿಷನ್ ಆಗ್ತಾ ಇವೆ. ಆದರೂ ಗೆಲ್ಲುವರು ಕೆಲವರು, ಅದು ದೊಡ್ಡ ವಿಷಯ ಅಲ್ಲ. ಈ ಅವಸರದಲ್ಲಿ ನಾನು ಹೇಳುವುದಾದರೆ, ನನಗೆ ಈ ಅವಕಾಶ ಕೊಟ್ಟದ್ದು ನಾನು ಒಂದು ಅಧ್ಯಾಪಿಕೆ ಆಗಿ ಪಾರ್ಟಿಸಿಪೇಟ್ ಅಂತ ಹೇಳ್ತೇವೆ ನಾವು ಮಕ್ಕಳಿಗೆ, ಅವರ ಟ್ಯಾಲೆಂಟ್ಸಿಗೆ. ಈ ಟ್ಯಾಲೆಂಟ್ಸನ್ನು ನಾವು ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿರುವ ಅವರಲ್ಲಿ ಇರುವ ಕ್ರಿಯೇಟಿವ್ನೆಸ್ಸನ್ನು ನಾವು ತಗೊಳ್ತೇವೆ. ದಿಸ್ ಇಸ್ ಸ್ಕೂಲ್ ಅ ಸೆಕೆಂಡ್ ಹೋಮ್. ಮನೆಯಲ್ಲಿ ಫಸ್ಟ್ ಹೋಮ್ ಆಗಿ, ಸೆಕೆಂಡ್ ಎರಡನೇದಾಗಿ ನಮ್ಮ ಶಾಲೆ. ನಮ್ಮ ಮಕ್ಕಳು ಇಲ್ಲಿ ತೋರಿಸುವ ಟ್ಯಾಲೆಂಟ್ಗಳು,
ಕ್ರಿಯೇಟಿವ್ನೆಸ್ಗಳು ನಾವು ನಮ್ಮ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ಇದನ್ನು ತೋರಿಸ್ತೇವೆ. ನಿಜವಾಗಿಯೂ ನಾನು ಹೆಮ್ಮೆ ಪಡುತ್ತೇನೆ ನಿಮ್ಮ ಮುಂದೆ ನಿಂತು ಅಧ್ಯಾಪಿಕೆಯಾಗಿ, ಪಂಚಾಯತ್ ಉಪಾಧ್ಯಕ್ಷೆ ಆಗಿ ಹಾಗೂ ಒಂದು ಪೋಷಕರಾಗಿ ನಾನು ನಿಮ್ಮ ಮುಂದೆ ಇದ್ದೇನೆ. ಶಾಲೆ ಶಾಲೆವೇ, ಮಕ್ಕಳು ಮಕ್ಕಳೇ. ಈ ವಿದ್ಯಾಭ್ಯಾಸ ಯಾವಾಗಲೂ ಕಳೆಕೊಳ್ಳುವಂಥದ್ದಲ್ಲ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭದಿಂದ ಉತ್ಸಾಹದಿಂದ ನಾನು ಉದ್ಘಾಟಿಸ್ತೇನೆ ಅಂತ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಜೈ ಹಿಂದ್, ಜೈ ಕುಬ್ಬನೂರು ಶಾಲೆ. ಥ್ಯಾಂಕ್ ಯು ಮ್ಯಾಮ್. ಈ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಯಾಗಿದ್ದು ಪ್ರಸ್ತುತ ಆಸ್ಟ್ರೇಲಿಯಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಶ್ರೀಯುತ ವಿವೇಕ್ ಭಂಡಾರಿ ಸನ್ನತಡ್ಕ ಇವರು ತಮ್ಮ ಅಜ್ಜ ಹಾಗೂ ಈ ಶಾಲೆಯಲ್ಲಿ ಸುದೀರ್ಘ 32 ವರ್ಷಗಳ ಕಾಲ ಅಧ್ಯಾಪಕರಾಗಿ ನಿವೃತ್ತರಾಗಿದ್ದ ದಿವಂಗತ ಮೀನಾರು ವಿಶ್ವನಾಥ ಆಳ್ವ ಇವರ ಸ್ಮರಣೆಗಾಗಿ ಕೊಡು ಮಾಡುವ ರೂಪಾಯಿ 10,000 ಸಹಾಯಧನ. ಆರ್ಥಿಕವಾಗಿ ತೀರ ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಕಳೆದ 6 ವರ್ಷಗಳಿಂದ ಈ ಸಹಾಯಧನ ನೀಡುತ್ತಿದ್ದಾರೆ. ಈ ವರ್ಷ ಇದಕ್ಕೆ 2 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿರುತ್ತೇವೆ. ಮೊದಲಿಗೆ 1B ಕನ್ನಡ ಮಾಧ್ಯಮ ತರಗತಿಯಲ್ಲಿ ಕಲಿಯುತ್ತಿರುವ ಕುಮಾರಿ ಸನ್ಹಾ ಎಸ್, ಮೂಲತಃ ಮವ್ವಾರು ನಿವಾಸಿ, ದಿವಂಗತ ಸುಗುಣಾರನ್ ಬಿ ಮತ್ತು ಸರಿತಾ ದಂಪತಿಗಳ ಪುತ್ರಿ ಕುಮಾರಿ ಸನ್ಹಾ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದು ಸದಾ ಕ್ರಿಯಾಶೀಲತೆಯಿಂದ ಮೈಗೂಡಿಸಿರುವ ಸೌಮ್ಯ ಸ್ವಭಾವದ ವಿದ್ಯಾರ್ಥಿನಿ. ಪ್ರಸ್ತುತ ಈ ಶಾಲಾ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಇವರು ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದಾರೆ. ಇಂತಹ ಕುಟುಂಬಕ್ಕೆ ನೆರವು ದೊರೆಯುತ್ತಿರುವುದು ನಮಗೆಲ್ಲ ಅತ್ಯಂತ ಸಂತೋಷದ ವಿಷಯ. ಶ್ರೀ ವಿವೇಕ್ ಭಂಡಾರಿ ಅವರ ಪರವಾಗಿ ಶಾಲಾ ಮುಖ್ಯೋಪಾಧ್ಯಾಯಿನಿಯಾದಂತಹ ಮೀರಾ ಟೀಚರ್ ಹಾಗೂ ಹರಿದಾಸ್ ಸರ್ ಈ ವಿದ್ಯಾರ್ಥಿಗೆ ಸಹಾಯಧನವನ್ನು ಕೊಡಬೇಕೆಂದು ವಿನಂತಿಸುತ್ತಿದ್ದೇವೆ. ಸನ್ಹಾ ಹಾಗೂ ಅವಳ ತಾಯಿ ವೇದಿಕೆಗೆ ಬಂದು ಸಹಾಯಧನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಇನ್ನೋರ್ವೆ 6B ತರಗತಿಯ ನಿಯಶ್ರೀ, ಕುಬಣೂರು ನಿವಾಸಿ ಕೇಶವ ಹಾಗೂ ಲಕ್ಷ್ಮೀ ದಂಪತಿಗಳ ಸುಪುತ್ರಿ. ತೀವ್ರವಾದ ಆರ್ಥಿಕದ ಸಂಕಷ್ಟದಲ್ಲಿರುವ ಈ ಕುಟುಂಬಕ್ಕೆ ನೆರವಾಗುತ್ತಿರುವುದು ನಮಗೆಲ್ಲ ಅತ್ಯಂತ ಖುಷಿಯ ವಿಚಾರ. ನಿಯಶ್ರೀ ಹಾಗೂ ಅವಳ ತಾಯಿ ಲಕ್ಷ್ಮಿ ವೇದಿಕೆಗೆ ಬಂದು ನಗದು ಬಹುಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು ಹರಿದಾಸ್ ಸರ್ ಹಾಗೂ ಮೀರಾ ಟೀಚರ್. ಸಂದರ್ಭಕ್ಕೆ ಸರಿಯಾಗಿ ಈ ಕುಟುಂಬಕ್ಕೆ ಸಹಕರಿಸಿದ ಶ್ರೀಯುತ ವಿವೇಕ್ ಭಂಡಾರಿ ಅವರಿಗೂ ಶಾಲಾ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇನ್ನೊಂದು ಸಹಾಯ ನಿಧಿ ಕೂಡ ಈ ವರ್ಷದಿಂದ ಆರಂಭಿಸ್ತಾ ಇದ್ದಾರೆ. ನಮ್ಮ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀಯುತ ಭಾಸ್ಕರಾಚಾರ್ಯ ಪ್ರತಾಪನಗರ ತಮ್ಮ ಹೆತ್ತವರಾದ ದಿವಂಗತ ಕೃಷ್ಣಪ್ಪ ಆಚಾರ್ಯ ಮತ್ತು ಪದ್ಮಾವತಿ ಇವರ ಸ್ಮರಣಾರ್ಥ ಕೊಡಮಾಡುವ ರೂಪಾಯಿ 5,000 ಸಹಾಯಧನ. ಇದಕ್ಕೆ ಆಯ್ಕೆಯಾದ ವಿದ್ಯಾರ್ಥಿನಿ ಕುಮಾರಿ ಸ್ವಾತಿ 6C ತರಗತಿ. ಪುಳಿಕುತ್ತಿ ನಿವಾಸಿ ದಿವಂಗತ ಕುഞ്ഞി ಹಾಗೂ ಕಮಲ ದಂಪತಿಗಳ ಪುತ್ರಿಯಾದ ಕುಮಾರಿ ಸ್ವಾತಿ ಆರ್ಥಿಕವಾಗಿ ತುಂಬ ಹಿಂದುಳಿದ ಕುಟುಂಬದಿಂದ ಬಂದವಳಾಗಿದ್ದಾಳೆ. ಶ್ರೀಯುತ ಭಾಸ್ಕರ ಸರ್ ಅವರ ಪರವಾಗಿ ವೇದಿಕೆಯಲ್ಲಿರುವಂತಹ ಶ್ರೀಯುತ ಅಶೋಕ್ ಕುಮಾರ್ ಹೊಳ್ಳ ಇವರು ಸ್ವಾತಿ ತಾಯಿ ಇದ್ದಾರೆ. ಅವಳು ಸ್ವಾತಿ ವೇದಿಕೆಗೆ ಆಗಮಿಸಿ ಶ್ರೀಯುತ ಅಶೋಕ್ ಕುಮಾರ್ ಹೊಳ್ಳ ಇವರಿಂದ ನಗದು ಬಹುಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈ
ಅಧ್ಯಯನ ವರ್ಷದಲ್ಲಿ ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ವೃತ್ತಿ ಪರಿಚಯ ಮೇಳ ಹಾಗೂ ವಿಜ್ಞಾನ ಮೇಳ ಹಾಗೂ ಶಾಲಾ ಕಲೋತ್ಸವದಲ್ಲಿ ನಮ್ಮ ಶಾಲೆಯ ಮಕ್ಕಳು ಅಭೂತಪೂರ್ವ ಸಾಧನೆಯನ್ನು ಮೆರೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ವಿವಿಧ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ ಮಕ್ಕಳಿಗೆ ವೇದಿಕೆಯಲ್ಲಿ ಸ್ಮರಣಿಕೆಯನ್ನು ನೀಡುವ ಕಾರ್ಯಕ್ರಮ. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆಯಾಗಿರುವಂಥ ಶ್ರೀಮತಿ ಶಮೀನಾ ಟೀಚರ್ ಇವರು ಈ ಸಾಧಕರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಮಂಜೇಶ್ವರ ಉಪಜಿಲ್ಲಾ ವಿಜ್ಞಾನ ಮೇಳದ LP ವಿಭಾಗದ ಸರಳ ಪ್ರಯೋಗದಲ್ಲಿ ಪ್ರಥಮ ಸ್ಥಾನ ಪಡೆದ 4ನೇ ತರಗತಿ ವಿದ್ಯಾರ್ಥಿಗಳಾದ ಮಾಸ್ಟರ್ ಆದಿತ್ ಕೃಷ್ಣ ಅಡಿಗ. ಇವನ ಜೊತೆ ಮಾಸ್ಟರ್ ಶಾಮಿಲ್ ಮಾಳಿಗ. ಇದು 2 ವಿದ್ಯಾರ್ಥಿಗಳ ತಂಡ ಆಗಿತ್ತು. ಮಾಸ್ಟರ್ ಆದಿತ್ ಕೃಷ್ಣ ಮತ್ತು ಮಾಸ್ಟರ್ ಶಾಮಿಲ್ ಮಾಳಿಗ ಇವರ ಈ ತಂಡಕ್ಕೆ ವಿಜ್ಞಾನ ವಿಭಾಗದ ಸರಳ ಪ್ರಯೋಗದಲ್ಲಿ ಪ್ರಥಮ ಸ್ಥಾನ ಲಭಿಸಿರುತ್ತದೆ. ಅದೇ ರೀತಿ LP ವೃತ್ತಿ ಪರಿಚಯ ಮೇಳದ ಕೊಡೆ ತಯಾರಿಕೆ ಸ್ಪರ್ಧೆಯಲ್ಲಿ 4ನೇ ತರಗತಿ ವಿದ್ಯಾರ್ಥಿ ಅಥರ್ವ ಎಸ್ ಶೆಟ್ಟಿ ಪ್ರಥಮ ಸ್ಥಾನ. LP ವಿಭಾಗದ ವೃತ್ತಿ ಪರಿಚಯ ಮೇಳದ ಫ್ಯಾಬ್ರಿಕ್ ಪೇಂಟ್ ಸ್ಪರ್ಧೆಯಲ್ಲಿ 3A ತರಗತಿಯ ಸಾನ್ನಿಧ್ಯ ಪ್ರಥಮ ಸ್ಥಾನ. 3A ತರಗತಿಯ ಸಾನ್ನಿಧ್ಯ. UP ವಿಭಾಗದ ವೃತ್ತಿ ಪರಿಚಯ ಮೇಳದ ಬೀಡ್ಸ್ ವರ್ಕ್ ಸ್ಪರ್ಧೆಯಲ್ಲಿ 7C ತರಗತಿಯ ಸಾನ್ವಿ ಪ್ರಥಮ ಸ್ಥಾನ. ಇನ್ನು ಉಪಜಿಲ್ಲಾ ಮಟ್ಟದ ಶಾಲಾ ಕಲೋತ್ಸವದ LP ವಿಭಾಗ ಭರತನಾಟ್ಯ ಸ್ಪರ್ಧೆಯಲ್ಲಿ ಪ್ರತ್ಯೂಷಾ L ಆಚಾರ್ಯ 4ನೇ ತರಗತಿ ಪ್ರಥಮ ಸ್ಥಾನ. ಪ್ರತ್ಯೂಷಾ. ಅದೇ ರೀತಿ ಉಪಜಿಲ್ಲಾ ಮಟ್ಟದ ಶಾಲಾ ಕಲೋತ್ಸವದ UP ವಿಭಾಗದ ಮೋಹಿನಿಯಾಟ್ಟಂ ಸ್ಪರ್ಧೆಯಲ್ಲಿ 6A ತರಗತಿಯ ನೀಲಾಶಾ ಎಂ ಪ್ರಥಮ ಸ್ಥಾನ ಗಳಿಸಿರುತ್ತಾಳೆ. ಸ್ಮರಣಿಕೆ ಸ್ವೀಕರಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಸ್ಮರಣಿಕೆ ನೀಡಿದ ಎಲ್ಲ ಅತಿಥಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಕುಬಣೂರು ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ಹಮೀದ್ ಕಲ್ಪನಾ ಅವರು ನಮ್ಮನ್ನು ಕುರಿತು ಒಂದೆರಡು ಮಾತನಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ഏറ്റവും അധികം സ്നേഹവും ബഹുമാനം നിറഞ്ഞ വേദിയിലുള്ള മങ്ങൽപ്പാട് ഗ്രാമപഞ്ചായത്തിൻ്റെ വൈസ് പ്രസിഡൻറ്റും അതുപോലെ തന്നെ ഈ യോഗത്തിൻ്റെ ഉദ്ഘാടകനുമായ സെമീന ടീച്ചർ, അതുപോലെ തന്നെ നമ്മുടെ മങ്ങൽപ്പാട് ഗ്രാമപഞ്ചായത്ത് മെമ്പർ സാക്ഷി ഷെട്ടി, അതുപോലെ തന്നെ മങ്ങൽപ്പാട് ഗ്രാമപഞ്ചായത്ത് പഞ്ചായത്ത് മെമ്പർ വസന്തകുമാർ മയ്യ, അതുപോലെ തന്നെ നമ്മുടെ എല്ലാമായ എന്തിനും എല്ലാത്തിനും എല്ലാ സമയത്തും ഞങ്ങളോടൊപ്പം നിന്ന് ഞങ്ങളോട് നല്ല വാക്ക് പറഞ്ഞു തരുന്ന നമ്മുടെ പ്രിയപ്പെട്ട അശോക് കുമാറുള്ള, അതുപോലെ തന്നെ ഈ സ്കൂളിൻ്റെ മാനേജറും കൂടിയ മോക്ഷാദ കെ, അതുപോലെ തന്നെ മീനാവതി എം ഹെഡ് മാസ്റ്റർ, അതുപോലെ തന്നെ റംല തിമ്പര അതുപോലെ തന്നെ ഈ വേദിയിലുള്ള വ്യക്തിത്വങ്ങളെ, അതുപോലെ തന്നെ സദസ്സിലുള്ള പ്രിയപ്പെട്ട വ്യക്തിത്വങ്ങളെ, രക്ഷിതാക്കളെ,
ടീച്ചേഴ്സ്, കുട്ടികളെ എല്ലാവർക്കും നമസ്കാരമുണ്ട്. എന്തെന്നില്ലാത്തൊരു സന്തോഷമുണ്ട്. ഈ രണ്ട് വാക്ക് എനിക്ക് പറയാനുള്ള അവസരം നൽകിയ ഈ കുവണൂറിൻ്റെ സ്കൂളിൻ്റെ എല്ലാ മാനേജ്മെൻറ്റിനും ഞാൻ എന്തെന്നില്ലാതെ എൻ്റെ സന്തോഷങ്ങൾ നിങ്ങളെ അറിയിക്കുകയാണ്. ഈ സ്കൂള് ഇങ്ങനെയുള്ള ഈ സന്തോഷം, ഈ മനോഹരമായ ഈ കെട്ടിടങ്ങളും മറ്റുള്ള കാര്യങ്ങളും ഇവിടെ ചെയ്യാൻ ഇവിടെ ആദ്യം തുടക്കം കുറിച്ച നമ്മുടെ പ്രിയപ്പെട്ട നമ്മുടെ എല്ലാമായ പക്കീര മാസ്റ്റർ എന്ന് അറിയപ്പെടുന്ന നമ്മുടെ പ്രിയപ്പെട്ട, അന്ന് ഞാൻ ചെറിയ പ്രായത്തിൽ തന്നെ ഇയാളെ ഞാൻ എന്തെന്നില്ലാതെ സ്നേഹിച്ച ഒരു വ്യക്തിയാണ്. അയാൾ എന്നോട് എന്തെന്നില്ലാതെ സ്നേഹമാണ്. എൻ്റെ എല്ലാ ജ്യേഷ്ഠന്മാരും ഇവിടെയാണ് പഠിച്ചത്. എനിക്ക് പഠിക്കാനുള്ള ഒരവസരം ഇവിടെ കിട്ടിയിട്ടില്ല. ഞാൻ AJ സ്കൂളിലാണ് പഠിച്ചത്. എൻ്റെ പെങ്ങൾ അവിടെയാണ് ഉണ്ടായിരുന്നത്. അങ്ങനെ അതുകൊണ്ട് അവിടെ പഠിക്കാനുള്ള ഒരു സാഹചര്യമാണ് എനിക്ക് കിട്ടിയത്. എൻ്റെ മറ്റുള്ള എല്ലാ കുടുംബങ്ങളും ഈ സ്കൂളിലാണ് പഠിച്ച് ഇതുവരെയും എത്തിയിട്ടുള്ളത്. ഈ സ്കൂളിനോട് എന്തെന്നില്ലാതെ ബന്ധം എനിക്കുണ്ട്. എന്ത് പ്രോഗ്രാം വരുമ്പോഴും എനിക്ക് എന്തെന്നില്ലാതെ സന്തോഷമാണ്. അതുപോലെ തന്നെ ഈ അടുത്തായി തന്നെ ഇതിന് ഒരു മനോഹരമായ പ്ലേ ഗ്രൗണ്ടും കിട്ടിയിട്ടുണ്ട്. ഈ സ്കൂള് UP സ്കൂളല്ല, ഹൈസ്കൂൾ തന്നെ ആക്കണം. അതിന് ഈ നാട്ടുകാരുടെ എല്ലാവരുടെയും സഹകരണങ്ങൾ വേണം. അതുപോലെ തന്നെ നമ്മുടെ പ്രിയപ്പെട്ട നമ്മുടെ വൈസ് സെമീന ടീച്ചറുണ്ട്. അതിൻ്റെ വഴികൾ എന്തെങ്കിലും ഉണ്ടെങ്കിൽ അവർ പറഞ്ഞു തരും. എല്ലാ കാര്യങ്ങളും നല്ല ചിട്ടയോട് നല്ല നിലയിൽ നീങ്ങിക്കൊണ്ടിരിക്കുന്ന ഈ സ്കൂളിന് എല്ലാവിധ സന്തോഷങ്ങളും സ്നേഹങ്ങളും നന്ദിയും കടപ്പാടും അറിയിച്ചുകൊണ്ട് എൻ്റെ ഈ 2 വാക്ക് ഞാൻ നിർത്തുന്നു. എല്ലാവർക്കും ನಮಸ್ಕಾರಂ. ಜೈ ಹಿಂದ್. ಶಾಲಾ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಅಶೋಕ್ ಕುಮಾರ್ ಹೊಳ್ಳ ಇವರಿಂದ ಒಂದೆರಡು ನುಡಿ. ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಶಮೀನಾ ಟೀಚರೇ, ಪಂಚಾಯತ್ ಸದಸ್ಯರಾದ ಸಾಕ್ಷಿ ಶೆಟ್ಟಿಯವರೇ, ವಸಂತಮಯ್ಯರೇ, ಹಮೀದ್, ಇವರೆಲ್ಲ ನಮ್ಮ ಒಟ್ಟಿಗೆ ಬೆಳೆದವರು. ಸಾಕ್ಷಿ ಶೆಟ್ಟರದ ಪರಿಚಯ ಕಮ್ಮಿ. ವಸಂತಮಯ್ಯರು, ಹಮೀದು, ನಾನು ಒಟ್ಟಿಗೆ ಶಾಲೆಗೆ ಹೋದ್ದು, ನಡ್ಕೊಂಡು ಮಂಗಲ್ಪಾಡಿ ಶಾಲೆಗೆ. ಆ ನೆನಪು ಅದೇ ರೀತಿ ನಮ್ಮ ಶಾಲೆಯ ಟ್ರಸ್ಟಿನ ಚೇರ್ಮ್ಯಾನ್, ನನ್ನ ಸಹಪಾಠಿ ಬಾಲಕೃಷ್ಣ ಮಾಸ್ಟರ್, ಮದರ್ PTA ಪ್ರೆಸಿಡೆಂಟ್ ನಮ್ಮ ಮೀರಾ ಟೀಚರ್, ಎಲ್ಲರನ್ನ ಅಭಿನಂದಿಸ್ತಾ ಇಲ್ಲಿ ಸೇರಿದಂತಹ ತಾಯಂದಿರೇ, ತಂದೆಯಂದರೆ, ನಿಮಗೆಲ್ಲ ಒಂದು ಸಂತೋಷದ ದಿನ. ಕೇರಳದ ಬಾಲಕೋಲೋತ್ಸವ ನಿನ್ನೆ ತ್ರಿಚೂರು ಪುರಂ ಅಂತ ಹೇಳ್ತಾ ಇದ್ದರು. ನಾವೀಗೊಂದು ಕುಬಣೂರು ಪುರಂ ಅಂತೇಳಿ ಇದನ್ನು ಸಂತೋಷದಿಂದ ಆಚರಣೆ ಮಾಡಬೇಕಂತ ಕಾಲಘಟ್ಟ. ಮಕ್ಕಳ ಬೆಳವಣಿಗೆಗೆ ಪೂರಕವಾದಂತಹ, ಮಕ್ಕಳು ಏನು ಮಾಡಿದ್ದಾರೆ, ಏನು ಮಾಡ್ತಾರೆ ಎಂಬುದನ್ನು ತಿಳಿಯುವಂಥ ಒಂದು ಕಾರ್ಯಕ್ರಮ. ಅವರ ಇಂಟೆಲೆಕ್ಚುವಲ್ಸ್, ಅವರ ಕೆಪ್ಯಾಸಿಟಿ, ಕೆಲವು ತಂದೆ ತಾಯಂದಿರಿಗೆ ಗೊತ್ತಿರಲಿಲ್ಲ ಅವರ ಮಕ್ಕಳಿಗೆ ಅಷ್ಟು ಕೆಪ್ಯಾಸಿಟಿ ಉಂಟು. ಅದನ್ನು ಮಾಡುವಂಥ ಒಂದು ಕಾರ್ಯಕ್ರಮ, ವಾರ್ಷಿಕೋತ್ಸವ. ನಮ್ಮ ಕುಬಣೂರು ಶಾಲೆ ತುಂಬ ವರ್ಷಗಳ 100 ವರ್ಷಗಳ ಕಾಲ ಹೋದಂಥ ಒಂದು ಶಾಲೆ. ಈ ಶಾಲೆಯಲ್ಲಿ ನಾವೆಲ್ಲ ಇಲ್ಲಿ ಕೂತವರು ವಸಂತಮಯ್ಯರು ಮಾತ್ರ ಅಲ್ವ ಅಂತ ಕುಬಣೂರು ಅಮೀದ್, ನಾವೆಲ್ಲ ಈ ಶಾಲೆಯಲ್ಲೇ ಕಲ್ತದ್ದು. ಇಡೀ ನನ್ನ ಕುಟುಂಬವೇ ಈ ಶಾಲೆಯಲ್ಲಿ ಕಲ್ತದ್ದು. ಏನಾಗಲಿಲ್ಲ, ನನ್ನ ಕುಟುಂಬ, ನನ್ನ ಮಕ್ಕಳೆಲ್ಲ ಒಳ್ಳೆಯ ಶಿಕ್ಷಣ ಪಡೆದಿದ್ದಾರೆ. ಅಂದರೆ ಕೆಲವರಿಗೆ ಇವತ್ತು ಇನ್ನೂ ನಾನು ನೋಡ್ತಾ ಇದ್ದಾರೆ, ಯಾಕೆಂದರೆ ಹತ್ತಿರದ ಶಾಲೆಗೆ ಹೋದರೆ ನಾಳೆ ಏನು ಸಿಕ್ಕದಿದ್ದರೆ ಅಂತೇಳಿ. ನಮ್ಮ ಮಕ್ಕಳೆಲ್ಲ ಒಳ್ಳೆ ಎಜುಕೇಷನ್, ಇಂಜಿನಿಯರ್, ಡಾಕ್ಟರ್ ಎಲ್ಲ ಆಗಿದ್ದಾರೆ. ಅದು ನಮ್ಮ ಕುಬಣೂರು ಶಾಲೆಯಲ್ಲಿ ಸಹ ಆ ಭವಿಷ್ಯ ನಮ್ಮ ಮಕ್ಕಳಿಗೆ ಉಂಟು. ನೀವು ಯಾರು ನಿರಾಸೆ ಪಡಬೇಡಿ. ನಾನು ತುಂಬ ಜನ ಅಲ್ಲಿ ಮೊದಲು ಜೋರು ಕಂಪ್ಲೇಂಟ್ ಇದ್ದು ಇಂಗ್ಲೀಷ್ ಮಾತಾಡೋದಿಲ್ಲ ಅಂತ. ಈಗ ಯಾರಾದ್ರು ಹೇಳೋದಿಲ್ಲ, ಅಲ್ಲ ಮೀರಟ್ಟಿ ಜಿಲ್ಲೆ ನನಗೆ ಯಾವಾಗಲೂ ಇಂಗ್ಲೀಷ್ ಮಾತಾಡಲ್ಲ. ಎಲ್ಲ ಭಾಷೆಗಳು ಬೇಕು. ಜಾಗತಿಕ ಭಾಷೆ ಇಂಗ್ಲೀಷ್ ಅಂತ ಹೇಳಿದಕೊಳ್ಳಿ. ಇವತ್ತು ಕೇರಳದಲ್ಲಿ ಮಲಯಾಳಕ್ಕೆ ಅಡ್ಡ ಹಾಕೊಂಡು ಮಸೂದೆ ಮಾಡಿ ಆಯ್ತು. ಇನ್ನು ನಾವು ಎಂಥ ಬೊಬ್ಬೆ ಹಾಕಿದ್ರು. ನಿನ್ನೆ ಹಾಗೆ ನಾನು 10 ವರ್ಷ ಹಿಂದೆ ನನ್ನ ಹತ್ರ ಹೇಳುವಾಗ ನಾವು ನ್ಯಾಷನಲ್ ಹೈವೇಲಿ ಅಡ್ಡ ಮಲಗಿದರೆ ಮಾತ್ರ ಅದು ಸುಮ್ಮನೆ ಸ್ಟೇಟ್ಮೆಂಟ್ ಆಗಲಿಲ್ಲ. ಕರ್ನಾಟಕ ಮಾಡಿದೆ, ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಮಾಡಿದ್ದಾರೆ. ಉತ್ತರ ಭಾರತಕ್ಕೆ ಹೋದರೆ ಹಿಂದಿ ಭಾಷೆ ಅಲ್ಲಿ ನೀವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪರಿಸ್ಥಿತಿ ಆಗ್ತದೆ. ನಾವು ಸಹ ಇವತ್ತು ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿ ಹೋಗಬೇಕಾಗ್ತದೆ. ನಮಗೆ ಕೇರಳದ ಎಲ್ಲ ವ್ಯವಹಾರಗಳು ಇವತ್ತು ಮಲಯಾಳದಲ್ಲಿ ಮಲಯಾಳವನ್ನು ಕಲಿಬೇಕಾದಂಥ ಅಗತ್ಯ ನಮಗುಂಟು. ನಾವೀಗ ಯಾವ ಭಾಷೆಯನ್ನು ಎದುರಿಸಿ ಪ್ರಯೋಜನ ಇಲ್ಲ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಅದಕ್ಕೆ ಬದಲಾವಣೆ ಆಗಬೇಕು. ಸಣ್ಣ ಮಕ್ಕಳ ರಕ್ಷಣೆ ಆಗಬೇಕಾಗಿದೆ. ಇವತ್ತು ತಾಯಿಯಂದರು, ತಂದೆಯಂದರು ಎಲ್ಲರೂ ಇದು ಶಾಲೆಗೆ ಬರೋದೇ ಕಷ್ಟ ಆಗಿದೆ. ನಾಯಿಯ ಕಾಟ. ನಾನು ನಿನ್ನೆ ಒಂದು
ಬೀದರ್ನಲ್ಲೂ 15 ಮಕ್ಕಳಿಗೆ ಒಂದು ನಾಯಿ ಕಚ್ಚಿ 3 ಡೆತ್ ಆಗಿದೆ. ಇವತ್ತು ನಾಯಿಗೆ ರಕ್ಷಣೆ ಉಂಟು, ಮನುಷ್ಯನಿಗೆ ರಕ್ಷಣೆ ಇಲ್ಲ, ಪ್ರಾಣಿಗಳಿಗೆ ರಕ್ಷಣೆ. ನಮ್ಮ ಪಾರ್ಲಿಮೆಂಟ್ನಲ್ಲಾಗಲಿ, ಅಸೆಂಬ್ಲಿ ಆಗಲಿ, ಪಂಚಾಯತ್ಲಿ ಇದನ್ನು ಚಿಂತನೆ ಮಾಡಲಿಕ್ಕೆ ಇವರಿಗೆ ಹಕ್ಕಿಲ್ಲ. ಅದನ್ನು ಕೊಲಿಸಬೇಕು ಅಂತ ಹೇಳಿದ್ರೆ ಇವರು ಒಳಗೆ ಕೂತ್ಕೊಳ್ಬೇಕಾಗ್ತದೆ. ಇದು ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ. ಮನುಷ್ಯನ ಜೀವ ಪ್ರಾಮುಖ್ಯತೆಯು ಅಥವಾ ಪ್ರಾಣಿಗಳ ಜೀವನ ನಾವೆಲ್ಲ ಹೇಳ್ತೇನೆ ಸರ್, ಪ್ರಾಣಿ ರಕ್ಷಣೆ ನಾನು ಹೇಳ್ತೇನೆ, ಭಾಷಣ ಎಷ್ಟು ಮಾಡ್ಬೋದು. ಎಷ್ಟು ಕೇರಳದಲ್ಲಿ ವಯನಾಡು ಜಿಲ್ಲೆ ಕಳೆದ ವರ್ಷ 300 ಜನವನ್ನು ಆನೆಗಳು ಕೊಂದಿದ್ದು, ಮೋರ್ ದೆನ್ 300. ಅದು ಮತ್ತು ಚಿರತೆ ಅಂತ ಕಡವ ಚಿರತೆಯನ್ನು ಹೇಳೋದಲ್ಲ. ಇಂಥ ಪರಿಸ್ಥಿತಿ ನಮ್ಮಲ್ಲಿ ಉಂಟು. ನಾವು ಇವತ್ತು ಯಾಕಂದರೆ ಏನಾಗ್ತಂದು ಹೇಳಿಸೇ ಅಲ್ಲ ಮನುಷ್ಯನ ಭವಿಷ್ಯದ ನಿರ್ಮಾಣ. ಇವತ್ತು ನೀವು ಇರಾನ್ನ ವಾರ್ ನೋಡಬೇಕು. ಅವರು 2.5-3 ಸಾವಿರ, ನನ್ನವರೊಂದು 5 ಲಕ್ಷ ಜನವನ್ನು ಕೊಂದಿರ್ಬೋದು. ಆ ಟೈಪಿನ ಒಂದು ವಾರ್. ಮುಂದಿನ ದಿನಗಳಲ್ಲಿ ನಾವು ಜಾಗತಿಕ ಯುದ್ಧ ಸದ್ಯದಲ್ಲೇ ಆಗಬಹುದು ಅಂತ ಎಲ್ಲರ ಪ್ರಿಡಿಕ್ಷನ್ಸ್ ಉಂಟು. ಅದು ಆಗಲಿಗೂ ಸಾಕು. ಹಿಂದೆ ನಾಸ್ಟ್ರಾಡಾಮಸ್ ಹೇಳ್ತಾನೆ, ಇಂಡಿಯಾ ಮತ್ತು ಪಾಕಿಸ್ತಾನ ಮಾತ್ರ ಸರ್ವೇ ಆಗ, ಯಾಕಂದ್ರೆ ನಮ್ಮ ಹತ್ರ ಹ್ಯೂಮನ್ ಫೋರ್ಸ್ ಉಂಟು ಜಾಗತಿಕ ಯುದ್ಧ. ಸತ್ಯ ಯಾವ ಒಂದು ಪರಿಸ್ಥಿತಿ, ನಾಳೆ ಟ್ರಂಪ್ ನಮಗೂ ಬಾಂಬ್ ಹಾಕ್ಲಿಕ್ಕೆ, ನಾವು ಟ್ರಂಪಿನ ಮೇಲೆ ಹಾಕ್ಲಿಕ್ಕೂ ಸಾಧ್ಯತೆ ಉಂಟು. ಇದು 2 ಚಾನ್ಸಸ್ ಉಂಟು. ಇಂಡಿಯನ್ ವೀಕಲ್ಲ. ಆದರೆ ಈ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತು ಹೋಗ್ತಾ ಇದೆ. ಮಕ್ಕಳಿಗೆ ಯಾವ ಪರಿಸರದಲ್ಲಿ ಯಾವ ರೀತಿ ಕೊಡಬೇಕು. ನಾನು ಬೆಳಿಗ್ಗೆ ಒಂದು ವಾಟ್ಸಪ್ಪಲ್ಲಿ ನೋಡಿದೆ, ನಾಯಿ ಮತ್ತು ಬೆಕ್ಕಿನ ಒಟ್ಟಿಗೆ ಮಕ್ಕಳು ಆಡೋದು ಮೋಸ್ಟ್ ಕೌ ಫೀವರ್, ಸಣ್ಣ ಫೀವರ್ ಬರ್ತೇವೆ, ಅದು ಬರುವಂಥ ಸಾಧ್ಯತೆಗಳುಂಟು. ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಯವನ್ನು ಕಾಣುವುದುಂಟು. ಮನೆಯಲ್ಲಿ ನಾಯಿ ಸಾಕಬೇಕಾದ್ರೆ ಅಷ್ಟು ಜಾಗೃತಿ. ಬೆಕ್ಕು ಇಸ್ ವೆರಿ ಡೇಂಜರಸ್ ಆ್ಯಕ್ಚುಲಿ. ಕ್ಯಾಟ್ನಷ್ಟು ಪಾಯ್ಸನಸ್ ಯಾವುದಲ್ಲ. ಜನ ಚೈನಾದಲ್ಲಿ ಬೆಕ್ಕನ್ನು ಮಾಂಸ ಮಾಡಿ ತಿಂತಾರೆ. ನಾನು ಇದು ನಾಗರಾವನ್ನು ನೀವು ತೈವಾನಿಗೆಲ್ಲ ಅದರಲ್ಲಿ ಚೈನಾದಲ್ಲಿ ನೇಲಿಸಿರ್ತಾರೆ, ಅದನ್ನು ನೀವು ಫ್ರೈ ಮಾಡಿ ಕೊಡುವಂಥ ಇದು ಪರಿಸ್ಥಿತಿ. ಇದನ್ನು ನಾವಿಲ್ಲಿ ದೇವರಂತ ನಂಬುತ್ತೇವೆ, ಅಲ್ಲಿ ಆ ರೀತಿಯ ಒಂದು ಇದು ಉಂಟು. ಆದರೂ ನಮ್ಮ ಆರೋಗ್ಯ ರಕ್ಷಣೆ ಬಗ್ಗೆ ಇವತ್ತು ಆರೋಗ್ಯದಲ್ಲಿ ಅತ್ಯಂತ ವೀಕ್. ನಮಗೆ ಹೈಯೆಸ್ಟ್ ಕ್ಯಾನ್ಸರ್ ಇರುವುದು ನಮ್ಮ ಕುಬ್ಬಣ್ಣೂರು ವಿಲೇಜಿನಲ್ಲಿ. ಅದು ನಾನು ಎಗ್ರಿ ಆರ್ ನಾಟ್ ಟೀಚರಿಗೆ ಗೊತ್ತಿರಲಿಕ್ಕಿಲ್ಲ. ಯಾಕಂದರೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ನಮ್ಮ ಬದಿಯಲ್ಲಿ ತುಂಬ, ನಾನೊಂದು 6 ತಿಂಗಳ ಹಿಂದೆ ನಮ್ಮ ವಿಲೇಜ್ ಆಫೀಸರು ಹೇಳಿದ್ದು, ಇಲ್ಲಿ ಭಯಂಕರ ಇದು ಉಂಟು. ಇವತ್ತು ಕೇರಳ ಈಸ್ ನಂಬರ್ 1, ಮಂಜೇಶ್ವರ ಮಂಡಲ ಈಸ್ ನಂಬರ್ 1, ಮಂಜೇಶ್ವರ ನಂಬರ್ಲೆ ಮಂಗಲ್ಪಾಡಿ ಈಸ್ ನಂಬರ್ 1. ಈ ಚಿಂತನೆ ನಿಮ್ಮಲ್ಲಿ ಇರಲಿ. ಇಲ್ಲಿ ಕ್ಯಾನ್ಸರಿಗೆ ಮದ್ದು ಬಂದಿದೆ, ಪ್ರಶ್ನೆ ಇಲ್ಲ. ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ನ ಬದಿಯಲ್ಲಿ ತುಂಬ ಮನೆಯಲ್ಲಿ ಕ್ಯಾನ್ಸರ್ ಉಂಟು ಅಂತ ನಮ್ಮರು ವಿಲೇಜ್ ಆಫೀಸರ್ ಇಬ್ಬರು ಅವರು ಹೇಳಿದ್ರು. ತುಂಬ ಇದೊಂದು ನನ್ನ 6 ತಿಂಗಳಿಂದ ಹೇಳಿದೆ. ನಾಳೆ ಈ ರಿಪೋರ್ಟನ್ನು ಪಂಚಾಯತಿನ ಗಮನಕ್ಕೂ ಕೊಡಬೇಕು. ವೇಸ್ಟ್ ಮ್ಯಾನೇಜ್ಮೆಂಟನ್ನು ಅಲ್ಲಿ ಹಾಕಿದರು, ಅದನ್ನು ಪ್ರೊಸೆಸ್ ಮಾಡಲಿಲ್ಲ. ಅದು ಮಳೆಗಾಲದ ನೀರಿನಲ್ಲಿ ಇವತ್ತು ಹೋಗ್ತಾ ಇದೆ. ಆಗ ನನ್ನ ಹತ್ರ ಯಾರೊಬ್ಬರು ರಿಸರ್ಚ್ ಸ್ಟೂಡೆಂಟ್ ಬಂದರು, ಏನು ಮಾಡೋದು, ಅಂಡರ್ಗ್ರೌಂಡ್ ಮಣ್ಣಲ್ಲಿ ಹಾಕ್ಬೋದು, ಪ್ರಶ್ನೆ ಇಲ್ಲ. ಡಿಕಂಪೋಸಿಂಗ್ ಮೆಥಡ್, ಕೆಮಿಕಲ್ ಅನಾಲಿಸಿಸ್ ಮಾಡಿ ಅಂತಾರೆ, ಹಾಕಿದರೆ ಮಾತ್ರ ಮನುಷ್ಯ ಉಳಿದಿತ್ತು. ಅದು ನಾಳೆ ಇವತ್ತು ಎಲ್ಲ ವೇಸ್ಟುಗಳನ್ನು ನಾವು ಹೊಳಗೆ ಹಾಕ್ತೇವೆ. ಕುಡಿಯೋ ನೀರು ಹೊಸರು ಬರುತ್ತೆ ಹೊಳೆಯಿಂದ, ವಿಲ್ ಗೆಟ್ ಎ ಡಿಸೀಸ್. ಇವತ್ತು ಜ್ವರ ಬರದ ಮನೆ ಇಲ್ಲ, ತಲೆನೋವು ಇಲ್ಲದ ಮನೆ ಇಲ್ಲ, ತಲೆನೋವು ಎಲ್ಲ ಉಂಟು. ಜೀವನವೇ ತಲೆನೋವು ಅಂತ ಕಾಣ್ತಾ ಇದೆ. ನಾನು ಫಸ್ಟ್ ಟೈಮ್ ಹೆಂಡತಿ ಗಂಡನನ್ನು ಕೊಲ್ಲೋದು, ಮಗ ಅಪ್ಪನನ್ನು ಕೊಲ್ಲೋದು ಇವತ್ತು ಕಂಡಾಪಟ್ಟೆ ಘಟನೆ ಆಗ್ತದೆ. ನನ್ನ ಮುಸ್ಲಿಂ ಸಮುದಾಯದಲ್ಲಿ ಕಮ್ಮಿ ಅಂತ ಹೇಳಿದೆ, ಕೇರಳದಲ್ಲಿ ಅದು ಸಹ ಇವತ್ತು ಕಾಣ್ತಾ ಇದೆ. ಮಹಿಳೆಯರಿಗೆ ಸ್ನಾಯುತ್ತತೆ ಕೊಟ್ಟದ್ದು ಹೆಚ್ಚು ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ಆಫ್ ಇಟ್. ನಾನು ಬ್ಲೇಮ್ ಮಾಡಿದ್ರ ಪರಿಸ್ಥಿತಿ ನೀವು ಒಂದು ರೀಡಪ್ ಮಾಡಬೇಕು. ಕೇರಳದ ಚಾನೆಲ್ಸ್ ಒಂದು 7-8 ಚಾನೆಲ್ ಹೋಗ್ಬೇಕು. ಇವತ್ತು ದಿನ ಏನು ಮಕ್ಕಳ ತಲೆಗೆ ನಾವು ಕೊಡಬೇಕು. ನಾವು ಮುಂದಿನ ದಿನ ಏನಾಗ್ತದೆ, ನಾವು ಯಾವ ರೀತಿ ನಡೆಯಬೇಕು ಅಂತ. ಹೆಚ್ಚಿನವರಿಗೆ ಇವತ್ತು ಆಚೆ ಮನೆಯಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಅಂಥ ಒಂದು ಪರಿಸ್ಥಿತಿ ಉಂಟು. ಬದಲಾವಣೆಯ ಕಾಲ, ಟ್ರೆಂಡಿಂಗ್ ಚೇಂಜ್. ಭವಿಷ್ಯ ಹೇಳ್ತದೆ 2026ರಲ್ಲಿ ನಾಶ ಆಗ್ತದೆ ಅಂತ. ನನಗೆ ಗೊತ್ತಿಲ್ಲ, ನಾಶ ಆಗಲಿಕ್ಕಿಲ್ಲ ಅಂದರೆ, ಬಟ್ ಡ್ಯಾಮೇಜ್ ಆಗ್ತದೆ. ಗಾಡ್ಗೀಲ್ ಹೇಳಿದ್ದ ಕೇರಳ ನಾಶ ಆಗ್ತದೆ ಅಂತ. ನಮ್ಮ ವಯನಾಡು ಜಿಲ್ಲೆಯಲ್ಲಿ ಆಯಿತು, ಅವನನ್ನು ಬೈದುರಾಗ ಅವನ ಮೇಲೆ ಕಲ್ಲು ಬಿಸಾಡಿದ್ರು ಗಾಡ್ಗೀಲ್. ಈಗ ತಿರುಗೋದ್ರು ಮೊನ್ನೆ. ಇವತ್ತು ಆ ಪರಿಸ್ಥಿತಿ ಕೇರಳದಲ್ಲಿ ಈ ಭೂಕುಸಿತ ಮತ್ತು ಇದು ಉರುಳ್ಪೊಟ್ಟಲ್ ಇದು. ಯಾಕೆಂದರೆ ವಾಟರ್ ಕನ್ಸರ್ವೇಷನ್, ನಾನು ಭಾಷಣ ನೀರನ್ನು ಸಂಗ್ರಹಿಸಬೇಕು ಅಂತ ಫಸ್ಟ್ ಉರುಳುಪಟ್ಟಲ್ಲ. ಅದು ಕ್ಯಾಲಿಕಟ್ನಲ್ಲಿ ಒಂದು 4 ಲಕ್ಷ ಲೀಟ್ರನ್ನ ವಾಟರ್ ಟ್ಯಾಂಕ್ ಮಾಡೋದು, ಅದರ ಅಡಿಯಲ್ಲಿ ಉರುಳುಪಟ್ಟಲ್ಲದ್ದು ಅಲ್ಲ. ಇದನ್ನು ಯಾಕಂದರೆ ನಾನು ಇದು ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ನಾವು ನಮ್ಮ ಜೀವನದ ಪರಿಸ್ಥಿತಿ ಯಾವ ರೀತಿ ಉಂಟು. ವಾಟರ್ ಕನ್ಸರ್ವೇಷನ್ ಅಂದರೆ ಗದ್ದೆಯಲ್ಲಿ ಕೃಷಿ ಮಾಡೋದು, ಅದು ವಾಟರ್ ಕನ್ಸರ್ವೇಷನ್ ಬೆಸ್ಟ್ ಕನ್ಸರ್ವೇಷನ್. 3 ತಿಂಗಳು ನೀರಿರುತ್ತೆ, ಅದರಷ್ಟು ಬೆಸ್ಟ್ ಕನ್ಸರ್ವೇಷನ್ ವರ್ಲ್ಡ್ನಲ್ಲಿಲ್ಲ. ಇದರ ಬಗ್ಗೆ ಇವತ್ತು ರಿಸರ್ಚ್ಗಳಾಗ್ತಾ ಇದೆ. ಆದರೆ ನಮ್ಮ ಶಿಕ್ಷಣದಲ್ಲಿ ಇದನ್ನು ಕೊಡುವಂಥ ಪರಿಸ್ಥಿತಿ ಇಲ್ಲ. ಈಗ ತರಕಾರಿ ಬೆಳೆಸಲಿಕ್ಕೆಲ್ಲ ಕಡೆಯಲ್ಲಿ ಕಾಣ್ತದೆ ಮಕ್ಕಳಿಗೆಲ್ಲ. ಗದ್ದೆ ಬೇಸಾಯದಲ್ಲಿ ಇವತ್ತು ಕೇರಳದಲ್ಲಿ 8 ಲಕ್ಷ ಹೆಕ್ಟಾರ್ ಇತ್ತು, ಅದು ಇವತ್ತು 1 ಲಕ್ಷಕ್ಕೆ ಹೋಯ್ತು, ಪುನಃ 2 ಲಕ್ಷ ಹೆಕ್ಟಾರ್ ಇದು. ನೀರು ಸಂಗ್ರಹಣೆ ಇತ್ತು, ಹೊಳೆಯ ನೀರನ್ನು ಸಂಗ್ರಹಣೆ, ಗದ್ದೆಯಲ್ಲಿ ನೀರು ಸಂಗ್ರಹ ಮಾಡೋದು. ಇದರ
ಮೌಖಿಕವಾದಂಥ ಚಿಂತನೆಯನ್ನು ಮಾನವ ಜಗತ್ತು ಇವತ್ತು ಮಾಡ್ತಾ ಇಲ್ಲ. ಅದರಿಂದ ಮಾನವನ ಟೈಮಿಂಗ್ ಜಪಾನಲ್ಲಿ ಲೈಫ್ ಎವರೇಜ್ 140 ಇಯರ್ಸ್, ನಮಗೆ 74 ವರ್ಷ. ಅಲ್ಲಿ ಏನು ಹೇಳ್ತಾರೆ, ಬೆಳಿಗ್ಗೆದು ಹಾಟ್ ವಾಟರ್ ಕುಡೀರಿ ಅಂತ. ನಿಮ್ಮ ಬಾಡಿ ಎಲ್ಲ ಟ್ಯಾಬ್ಲೆಟ್ ತಗೊಳ್ಬೇಕು ಅಂದಿಲ್ಲ ಅವ್ರದ್ದು ಹಾಗೆ, ಅವರ ಆ ಥಿಯರಿ ಪ್ರಕಾರ ಈ ರೀತಿಯ ಚಿಂತನೆಗಳು. ಯಾಕಂದರೆ ನಾವು ಮನುಷ್ಯ ಅತ್ಯಂತ ಕ್ಲಿಷ್ಟ ಕಷ್ಟ ಸಮಯದಲ್ಲಿ ಇದ್ದೇವೆ ಎಂಬನ್ನು ನೆನಪಿಸಬೇಕಾದ ಕರ್ತವ್ಯ. ನಾಳೆ ಬೆಳಿಗ್ಗೆ ಏನೂ ಆಗಬಹುದು, ಏನೂ ಆಗದಿರ್ಬೋದು. ಇದನ್ನು ಸೀರಿಯಸ್ ಆಗಿ ನಮ್ಮ ಮಕ್ಕಳನ್ನು ಬೆಳೆಸುವಾಗ ಜಾಗ್ರತೆ ಮಾಡಬೇಕು. ಮಕ್ಕಳನ್ನು ಸಮೂಹದೊಟ್ಟಿಗೆ ಬೆರೆಸುವಂಥ ಕೆಲಸ ಖಂಡಿತ ಮಾಡಬೇಕು. ಕೆಲವರು ನಾನು ನೋಡ್ತಾ ಇದ್ದೀನಿ ಮನೆಯಲ್ಲಿ ಬೀಗ ಹಾಕಿ ಹೆಣ್ಣು ಮಕ್ಕಳು ಬಿಟ್ಟು ಬರೋದು ತುಂಬ ಮನೆ. ನಾನು ಇಲ್ಲಿ ಈಗ ನಿಮಗೆ ಲಿಸ್ಟ್ ಮಾಡಿ ಹೇಳ್ಬೋದು. ನನಗೆ ಅರ್ಥ ಇದು ಮುಂದಿನ ದಿನಕ್ಕೆ ಒಂದು ತಾಯಿ ಹೇಗೆ ಮಕ್ಕಳನ್ನು ಬೆಳೆಸಬೇಕು ಇದರ ಬಗ್ಗೆ ತುಂಬ ಆಲೋಚನೆ ಆಗಬೇಕು. ನಾನೇನು ದೂರದಲ್ಲ, ನಾನು ದಿನಾಲು 2 ಗಂಟೆ ಟಿ ವಿ ನಾನು ಇದು ನೋಡೋದಿಲ್ಲ, ಇದು ನಾಟಕ, ಈ ಸಿನಿಮಾ ಎಲ್ಲ ಫಿಲಿಮ್ ಎಲ್ಲ ನಾನು ನೋಡೋದಿಲ್ಲ. ಕೆಲವೆಲ್ಲ ಟೆಕ್ನಿಕಲ್ ಪಾಯಿಂಟ್ಸನ್ನು ನಾನು ನೋಡ್ತಾ ಇದ್ದೇನೆ. ಈ ಒಂದು ವ್ಯವಸ್ಥೆ ಬಗ್ಗೆ ನಮಗೆ ನಮ್ಮ ಹತ್ರ ಇವತ್ತು ಜಾತಿ ಗೀತಿ ಕನ್ನಡ ಗಿನ್ನಡ ಎಲ್ಲ. ನಾನು ಇವತ್ತು ನಾನು ಪೊಲಿಟಿಕ್ಸ್ ಮಾತಾಡೋದು. ಇವತ್ತು ಮಹಾರಾಷ್ಟ್ರದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಆಗಿದೆ. ನೋ ಮರಾಠೀಸ್ ಆರ್ ಇನ್ ದ ಹೆಡ್, ಆಲ್ ಅದರ್ ಪಾರ್ಟೀಸ್ ಆರ್ ದ ಹೆಡ್. ನೀವು ನೋಡಿದಿರೇನು? ಯಾಕಂದರೆ ಇಲ್ಲಿ ಮರಾಠಿ ಪರವಾಗಿ ದೊಡ್ಡ ಲೀಡ್ರುಗಳು ನಾನು ಇಲ್ಲಿ ರಾಜಕೀಯ ಭಾಷಣ ಮಾಡಿದೆ. ಆದರೆ ನನಗೆ ಒಂದು ಬದಲಾವಣೆ ಎಲ್ಲಿಗೆ ಬಂತು ಅಂತ ಆಗಲಿ. ಆದ್ದರಿಂದ ದಯಮಾಡಿ ನಾನು ಹೇಳ್ತಾ ಇರೋದು, ಬದಲಾವಣೆ ಆಗ್ತಾ ಇದೆ, ಮನುಷ್ಯನಲ್ಲಿ ಬದಲಾವಣೆ ಆಗ್ತದೆ. ನಾವು ಶಾಲೆಯ ಬುಡದಿಂದ ಪ್ರೈಮರಿ ಚಿಲ್ಡ್ರನ್ಸಿಂದಲೇ ಬದಲಾವಣೆ ಆಗಬೇಕು. ನಮ್ಮ ದೇಶದ ಬಗ್ಗೆ, ನಮ್ಮ ಜೀವನದ ಬಗ್ಗೆ, ನಮ್ಮ ಪರಿಸರದ ಬಗ್ಗೆ, ಪರಿಸರದ ಚಿಂತನೆ ಅತ್ಯಂತ ಮುಖ್ಯ. ಮುಂದಿನ ದಿನದಲ್ಲಿ ಏನು ಆಗ್ಬೋದು? ವಸಂತಮ್ಮರು ಹೇಳ್ತಾರೆ ಟೈಮ್ ಆಯಿತು, ನಾನು ಹೆಚ್ಚು ಮಾತಾಡಿದೆ ಸ್ಟೇಜಲ್ಲಿ ನಿಂತಿರೋ ನಾನು ಆಗ ಹೇಳಿದೆ ನನಗೆ ತೋಟ ಗದ್ದೆಯಲ್ಲಿ ಕೆಲಸ ಹೋಗ್ತೇನೆ. ಆದ ಕಾರಣ ನಾವು ಮುಂದಿನ ದಿನದ ಭವಿಷ್ಯ ನಿರ್ಮಾಣದ ಬಗ್ಗೆ ನನ್ನ ತಾಯಿಯಂದಿರ ಹತ್ರ ತಂದೆ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಾವು ಶಾಲೆಗಳಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ಆಗಬೇಕು, ಇದರ ಬಗ್ಗೆ ಒಂದು ಕ್ಲಾಸ್ ತೆಗಿಬೇಕು. ನಾವೊಂದು 50-100 ಜನ ಈ ಮುಂದಿನ ಜನಾಂಗ ಏನಾಗೋದು ಅಂತ ನಾನು ಹೇಳುತ್ತಾ, ನಮ್ಮ ಶಾಲೆಯ ಈ ಕಾರ್ಯಕ್ರಮಕ್ಕೆ ನಮ್ಮ ಬಾಲಕಲೋತ್ಸವ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿದೆ. 55 ವರ್ಷದ ಹಿಂದೆ ಕುಬಣೂರು ಶಾಲೆಯಿಂದ ನಾನು ಹೋಗಿದ್ದೇನೆ ಬಾಲಕಲೋತ್ಸವಕ್ಕೆ. ಸ್ಪರ್ಧೆಯಲ್ಲೆಲ್ಲ ಭಾಷಣ ಸ್ಪರ್ಧೆಯಲ್ಲಿ ಭಾಗಿದ್ದೀನಿ. ನಾನು 7ನೇ ಕ್ಲಾಸಲ್ಲಿ ಇರುವಾಗ ನನ್ನದೇ 55 ವರ್ಷ ಆಯಿತು. ಅತ್ಯಂತ ಈ ಸಂತೋಷದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾರಿ ಸಂತೋಷ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಶುಭ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಭಾರತ್. ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುಕ್ತ ವಸಂತ್ ಕುಮಾರ್ ಮಯ್ಯ ಇವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ. ವೇದಿಕೆಯಲ್ಲಿರುವ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶಮೀನಾ ಟೀಚರ್ ಅವರೇ ಹಾಗೂ ಉಳಿದ ಗಣ್ಯರೇ ಸೇರಿದ ರಕ್ಷಕ ಶಿಕ್ಷಕರೇ ಹಾಗೂ ಮಕ್ಕಳೇ, ಈಗಾಗಲೇ ಸಮಯ ತುಂಬ ಮೀರಿ ಹೋಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ, ನಿಮ್ಮೆಲ್ಲರ ಪೂರ್ಣ ಸಹಕಾರ ನಮ್ಮ ಶಾಲೆಯ ಮೇಲೆ ಇರಲಿ, ಶಾಲೆಯ ಸಮಗ್ರ ಅಭಿವೃದ್ಧಿಯಲ್ಲಿ ನೀವೆಲ್ಲರನ್ನ ತೊಡಗಿಸಿಕೊಳ್ಳಬೇಕು ಎಂಬುದಾಗಿ ವಿನಂತಿಯನ್ನು ಮಾಡುತ್ತಾ, ಮಕ್ಕಳ ಕಲಿಕೆಯಲ್ಲಿ ಮುಂದಿನ ಜೀವನದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಮಕ್ಕಳನ್ನು ಬೆಳೆಸುವಲ್ಲಿ ಕಾರಣಕರ್ತರಾಗೋಣ ಎಂಬುದಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಶುಭವನ್ನು ಹಾರೈಸ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಒಂದೇ ಮಾತು. ಧನ್ಯವಾದಗಳು. ಶಾಲಾ MPTA ಅಧ್ಯಕ್ಷೆ ಶ್ರೀಮತಿ ರಮ್ಲಾ ಅವರು ಕೂಡ ತಮ್ಮ ಶುಭಾಶಂಸನೆಯನ್ನು ತಿಳಿಸಿರುತ್ತಾರೆ. ಮುಂದಕ್ಕೆ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ವಾರ್ಡ್ ಪ್ರತಿನಿಧಿ ಶ್ರೀಮತಿ ಸಾಕ್ಷಿ ಶೆಟ್ಟಿ ಮೀನಾರ್ ಇವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ವೇದಿಕೆಯ ಮೇಲಿರುವ ಗಣ್ಯರೇ, ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಶಾಲಾ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವೃಂದದವರೇ, ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರೇ, ಪೋಷಕರೇ ಹಾಗೂ ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಾವು 19ನೇ ವಾರ್ಡಿನ ಮಲ್ಲಂಗೈ ವಾರ್ಡಲ್ಲಿರುವ ಏಕೈಕ ಶಾಲೆ ಅಂತ ಹೇಳ್ಬೋದು, ಕುಬನೂರು ಶಾಲೆಯ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿದ್ದೇವೆ. ತುಂಬ ಒಳ್ಳೆಯ ವಿಷಯ. ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿದಂತೆ ಶಿಕ್ಷಣ ಅಲ್ಲದೆ ಶಿಕ್ಷಣೇತರ ವಿಷಯಗಳಲ್ಲೂ ಈ ಶಾಲೆಯಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿ ಬಹುಮಾನವನ್ನು ಗಳಿಸಿರುತ್ತಾರೆ. ಇನ್ನು ಮುಂದೆಯೂ ಈ ಶಾಲೆಯು ಇನ್ನೂ
ಉತ್ತಮ ರೀತಿಯಲ್ಲಿ ಬೆಳೀಲಿ ಅಂತ ಶುಭ ಹಾರೈಸ್ತಾ ಇವತ್ತಿನ ಈ ಶಾಲಾ ಕಲೋತ್ಸವಕ್ಕೆ ಮತ್ತೊಮ್ಮೆ ಶುಭ ಹಾರೈಸ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಹಿರಿಯ ಅಧ್ಯಾಪಕರಾದಂತಹ ಯಾಯಾ ಖಾನ್ ಸರ್ ಇವರಿಂದ. എല്ലാവർക്കും നമസ്കാരം. വേദിയിലിരിക്കുന്ന വിശിഷ്ട വ്യക്തികളെ, സഹപ്രവർത്തകരെ, കുട്ടികളെ, നാട്ടുകാരെ, SRAUPS കുബളൂർ അതിൻ്റെ വാർഷികോത്സവത്തിൻ്റെ ഉദ്ഘാടന സമ്മേളനത്തിൻ്റെ സമാപന ചടങ്ങിലേക്ക് കടക്കുകയാണ്. എല്ലാ കാര്യങ്ങളും അവസരത്തിനനുസരിച്ച് അപ്ഡേറ്റ് ആക്കണം. അപ്ഡേറ്റ് ആകാത്ത ഒരു സംഭവം അല്ലെങ്കിൽ ഒന്നും നമ്മുടെ പുതിയ കാലഘട്ടത്തിൽ അതിന് പിടിച്ചു നിൽക്കാൻ സാധിക്കുകയില്ല. നമുക്ക് തന്നെ ചിന്തിച്ചാലും മനസ്സിലാക്കിയാലും അറിയാം, നമ്മളെ ഇടയിലുള്ള ഒരുപാട് കാര്യങ്ങൾ കാലത്തിനനുസരിച്ച് മാറാത്തത് കൊണ്ട് തന്നെ അതിനെ കാലം പുറന്തള്ളിയതായിട്ട് കാണാൻ പറ്റും. അതേപോലെ തന്നെയാണ് നമ്മുടെ സ്കൂളുടെയും. വർഷങ്ങൾക്ക് മുമ്പ് നമ്മുടെ സ്കൂളുടെ 2 ദിവസമായിരുന്നു നടന്നു വന്നിരുന്നത്. അത് നാം ഒരു ദിവസത്തേക്ക് മാറ്റി. ഇപ്പോൾ അത് വീണ്ടും അതിൻ്റെ പ്രധാന ഭാഗങ്ങൾ മാത്രം ഉൾക്കൊണ്ട് കുട്ടികളെ പരിപാടിക്ക് പരമാവധി അവസരം നൽകിക്കൊണ്ട് ഉച്ചയ്ക്ക് ശേഷം ആഫ്റ്റർനൂൺ തുടങ്ങി രാത്രി അവസാനിക്കുന്ന രൂപത്തിലാണ് ഇത് പ്ലാൻ ചെയ്തത്. വളരെ ലളിതമായ ചടങ്ങിൽ കാര്യഗൗരവമായ പരിപാടികൾ ഇവിടെ സംഘടിപ്പിക്കുന്നുണ്ട്. ഏതായാലും നമ്മുടെ ഈ മഹത്തായ സ്കൂളിൻ്റെ ഉദ്ഘാടനം ചെയ്യാനെത്തിയ മംഗൽപാടി പഞ്ചായത്തിൻ്റെ പ്രസിഡൻറ്റ് ഷമീന ടീച്ചർ, വൈസ് പ്രസിഡൻറ്റ് ഷമീന ടീച്ചറെ നിങ്ങൾക്ക് ആർക്കും പരിചയപ്പെടുത്തേണ്ട ആവശ്യമില്ല. നമ്മുടെ എളിയ ക്ഷണം സ്വീകരിച്ച് ഒരു മടിയും കൂടാതെ നമ്മുടെ സ്കൂളിലേക്ക് എത്തിയ ഷമീന ടീച്ചർക്ക് ആദ്യമായി നന്ദി പറയുന്നു. അതേപോലെ നമ്മുടെ ക്ഷണം സ്വീകരിച്ച് ഇവിടെ എത്തിയ നമ്മുടെ PTA പ്രസിഡൻറ്റും വാർഡ് മെമ്പറും നമ്മുടെ എല്ലാമായ വസന്തകുമാർ മയ്യ, അവരെയും നിങ്ങൾക്ക് പരിചയപ്പെടുത്തേണ്ട ആവശ്യമില്ല. അവരെയും ഈ വേദിയുടെ പേരിൽ, ഈ സ്കൂളിൻ്റെ പേരിൽ നന്ദി അർപ്പിക്കുന്നു. അതേപോലെ മറ്റൊരു പഞ്ചായത്ത് മെമ്പർ ഹമീദ് കൽപ്പാറ, അവരെയും ഈ കുബളൂർ സ്കൂളിനു വേണ്ടി നന്ദി അർപ്പിക്കുന്നു. നമ്മുടെ MTA പ്രസിഡൻറ്റ് റംല അവർക്ക് നന്ദി അർപ്പിക്കുന്നു. പിന്നെ നമ്മുടെ ബാക്കിയുള്ള എല്ലാവരും കുബളൂർ സ്കൂളിൻ്റെ ഭാഗം തന്നെയാണ്. എൻ്റെ വിശ്വാസത്തിൽ അവർക്ക് വേറെ നന്ദി പറയേണ്ട ആവശ്യമില്ല എന്ന് മനസ്സിലാക്കിക്കൊണ്ട് ഇവിടെ കൂടിയ എല്ലാവർക്കും, രക്ഷിതാക്കൾക്കും കുട്ടികൾക്കും, നമ്മുടെ പുതിയ മെമ്പറാണ് സാക്ഷി P. ഷെട്ടി, അവരെ ഞാൻ ഓർക്കാൻ മറന്നുപോയതാണ്. അവരെയും കുബളൂർ സ്കൂളിന് വേണ്ടി നന്ദി അർപ്പിച്ചുകൊണ്ട് എല്ലാവർക്കും ഒറ്റവാക്കിൽ നന്ദി പറഞ്ഞുകൊണ്ട് നിർത്തുന്നു. ಜೈ ಹಿಂದ್. ಅನುಮತಿ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ.